ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿದಿರಿ. ದೇವ, ನಿನ್ನ ಬಳಿಗೆ ಬಂದಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ವಿಶ್ರಾಂತಿ ಅನುಭವಿಸುವ ಹಾಗೆ ನೀನು ಕಾರ್ಯ ಮಾಡು. ಯಾರ್ಯಾರು ಯಾವ ಯಾವ ಭಾರದಿಂದ, ಯಾವ್ಯಾವ ಸಮಸ್ಯೆಗಳಿಂದ, ಯಾವ್ಯಾವ ಸಂಕಟದಿಂದ ನಿನ್ನ ಆಲಯದಲ್ಲಿ ಬಂದಿರುತ್ತಾರೋ ದೇವ, ಅವರು ನಿಸ್ಪರ್ಶ ಮಾಡು ಕರ್ತನೆ. ರೋಗ ವ್ಯಾಧಿಗಿದ್ದವರಿಗೆ ವೈದ್ಯರು ಹೇಗೆ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಮಾಡುತ್ತಾರೋ ಕರ್ತನೆ, ನಿನ್ನ ಆಲಯದಲ್ಲಿ ಬಂದು ಅವ್ರ ಕಷ್ಟ ಹೇಳಿಕೊಂಡು ಹೋಗ, ಅವ್ರ ಕಷ್ಟಗಳೆಲ್ಲ ಈ ದಿನ ನೀನು ತಾನೇ ಸ್ಕ್ಯಾನ್ ಮಾಡಪ್ಪ ಕರ್ತನೆ. ನೀನು ತಾನೇ ಅವ್ರಿಗೆ ಪರೀಕ್ಷಿಸು ದೇವ್ರೆ. ಯಾರು ಯಾವ ಕಷ್ಟದಿಂದ, ಯಾವ ಭಾರದಿಂದ, ಯಾವ ಸಂಕಟದಿಂದ ನಿನ್ನ ಒಂದು ಈ ಆಲಯದಲ್ಲಿ ದೇವ್ರೆ ಬಂದಿದ್ದರು ದೇವ್ರೆ, ಅವರನ್ನು ನೋಡಪ್ಪ ದೇವ್ರೆ. ಅವ್ರ ಕಷ್ಟ, ಅವ್ರ ಭಾರಗಳೆಲ್ಲ ಈ ದಿನ ನಿನ್ನ ಮುಂದೆ ಹಂಚಿಕೊಳ್ಳುವಾಗ ಪರಿಹಾರ ಮಾಡೋ ಕರ್ತನೆ. ಯಜಮಾನ ವಿಷಯವಾಗಿ ಚಿಂತೆದಲ್ಲಿದ್ದಿರ್ಬೋದು, ಹೆಂಡತಿ ವಿಷಯದಲ್ಲಿ ಚಿಂತೆ ಇದ್ದಿರ್ಬೋದು, ಮಕ್ಕಳ ವಿಷಯದಲ್ಲಿ ಚಿಂತೆ ಇದ್ದಿರ್ಬೋದು, ತಾಯಿ ತಂದೆ ವಿಷಯದಲ್ಲಿ ಚಿಂತೆ ಇದ್ದಿರ್ಬೋದು, ಕೈ ಕೆಲಸ ಇಲ್ಲೇನೋ, ವ್ಯಾಪಾರ ಬಿಸ್ನೆಸ್ ಇಲ್ಲೇನೋ, ಸಾಲದ ಒಂದು ಬಾಧ್ಯತೆಯಿಂದ ಬಂದಿದ್ದಾರೇನೋ, ಕಡಿಮೆ ಆಗಲಂತ ಒಂದು ರೋಗದಿಂದ ಬಂದಿರ್ಬೋದಪ್ಪ. ಶೋಧನೆ ಪೀಡಿಸ್ತಕ್ಕಂಥ ಆತ್ಮಗಳಿಂದ, ಸೈತನ ಅಧಿಕಾರಿಗಳಿಂದ ಬಂಧಿಸಲ್ಪಟ್ಟು ಬಂದಿರ್ಬೋದಪ್ಪ ದೇವರೇ. ಈ ದಿನ ಈ ಮಕ್ಕಳನ್ನು ಪರೀಕ್ಷಿಸಿ ನಿನ್ನ ಬಿಡುಗಡೆ ಕೊಡಪ್ಪ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ದೇವ, ಈ ಮಕ್ಕಳು ಪ್ರಾರ್ಥಿಸುವಾಗ, ಮೊರೆ ಇಡುವಾಗ ನಿಂತನೆ ಅವ್ರ ಪ್ರಾರ್ಥನೆ ಮೊರೆಯನ್ನು ಕೇಳು, ನೀನು ಲಾಲಿಸಪ್ಪ ದೇವ್ರೆ. ಪ್ರಾರ್ಥನೆಯಲ್ಲಿ ಏನು ಬೇಡಿದರೋ ಕರ್ತನೆ, ಅದು ಕೊಡದೆ ಇರಬೇಡ ದೇವ್ರೆ. ಈ ದಿನ ಈ ಮಕ್ಕಳು ತೆಗೆದುಕೊಂಡು ಹೋಗುವ ಹಾಗೆ ನೀನು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಅನೇಕ ವೈದ್ಯರು ಸಂಪರ್ಕ ಮಾಡಿರ್ಬೋದು, ಅನೇಕ ಸ್ಥಳಗಳಲ್ಲಿ ಆರಾಧನೆಗೆ ಹೋಗಿರ್ಬೋದಪ್ಪ, ಅನೇಕ ದೈವ ಸೇವಕರು ಪ್ರಾರ್ಥನೆ ಮಾಡಿರ್ಬೋದು ಕರ್ತನೆ. ನಾವು ಕೂಡ ಪ್ರಾರ್ಥನೆ ಮಾಡ್ತಿದ್ದೇವೆ ಕರ್ತನೆ. ನೀನು ಬಲಪಡಿಸಿ. ನಿಷ್ಫಲವಾಗಿ ಯಾವುದೂ ಆಗ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಫಲಭರಿತರಾಗಿ ಜೀವನ ಮಾಡಬೇಕಪ್ಪ. ನೀನು ಹೀಗೆ ಅದ್ಭುತ ಮಾಡ್ತೀವಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನೀನು ಹೇಳಿದ್ದೀನಿ, ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ. ನಿನ್ನ ಬಳಿಯಲ್ಲಿ ಮಕ್ಕಳು ಬಂದಿರುವಾಗ ನೀನೇ ಮಕ್ಕಳ ಕೈಯನ್ನು ಹಿಡಿದು ನಡೆಸ್ತೀರಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಕುಟುಂಬದಲ್ಲಿ ಅಸಮಾಧಾನವಾಗಿದ್ದಿರ್ಬೇಕಪ್ಪ ಕರ್ತನೆ. ಇದನ್ನ ಹಿಡಿದ್ರು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡಪ್ಪ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ಕುಟುಂಬದಲ್ಲಿ ಒಂದೊಂದು ವಿಷಯವಾಗಿ ಸಮಸ್ಯೆಗಳು ಬರ್ತಾವಪ್ಪ ಕರ್ತನೆ. ಒಂದೊಂದು ವಿಷಯದಲ್ಲಿ ಕೊರತೆಗಳು ಉಂಟಾಗ್ತಾವಪ್ಪ ಕರ್ತನೆ. ಯಾವ ಸಮಸ್ಯೆಗಳು, ಯಾವ ಕೊರತೆಗಳು ಮನೆಯಲ್ಲಿ ಬಾರದ ಹಾಗೆ ನೀನು ಕಾಪಾಡು ಕರ್ತನೆ. ಇರುವುದಾದರೆ ಈ ದಿನಾನೇ ಪರಿಹಾರ ಮಾಡೋ ದೇವರೇ. ಇರುವುದಾದರೆ ಈ ದಿನನೇ ಅವ್ರಿಗೆ ಬಿಡುಗಡೆ ಕೊಡಪ್ಪ ಕರ್ತನೆ. ನಿನ್ನೊಂದು ಪ್ರಸನ್ನತೆ ಅನುಭವಿಸುವ ಹಾಗೆ ನೀನು ಕಾರ್ಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಸಭೆಯಲ್ಲಿ ಕೆಲವೊಬ್ಬರು ಪ್ರಾರ್ಥನೆ ಮನವಿಗಳಪ್ಪ ಕರ್ತನೆ. ರಾಹುಲ್ ಶಂಕೆ ಹಳ್ಕೇಡಪ್ಪ ಕರ್ತನೆ, ಅವ್ರಿಗೆ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಗಾಯಗಳ ಹಸ್ತ ಅವ್ರ ಮೇಲೆ ಚಾಚು ಕರ್ತನೆ. ಜಾಂಡೀಸ್ ರೋಗದಿಂದ ನರಳಾಡ್ತಾ ಇದ್ದಾರಪ್ಪ ಕರ್ತನೆ. ಆಲ್ರೆಡಿ ಡಾಕ್ಟರ್ ಗ್ಯಾರಂಟಿ ಕೊಟ್ಟಿದ್ದಿಲ್ಲ, ಮರಣ ಹಂತದಲ್ಲಿ ಈ ಗಳಿಗೆ ಪ್ರಾಣ ಹೋಗ್ತದೆ ಎಂಬುದಾಗಿ ಡಾಕ್ಟರ್ಸ್ ಹೇಳಿದ್ರು ದೇವ್ರೆ. ಆದರೆ ಮಗನಿಗೆ ಬದುಕುವ ಹಾಗೆ ನೀವು ಮಾಡಿದ್ದಿ. ಆ ಮಗನಿಗೆ ಬದುಕಿಸಿ ಸ್ವಸ್ಥತೆ ಮಾಡಿದ್ದಿ, ಬಿಡುಗಡೆ ಕೊಟ್ಟಿದ್ದಿ, ಮರಣ ಅಪಾಯಗಳಿಂದ, ಸಂಕಟದಿಂದ ತಪ್ಪಿಸಿ ನಿಮಗೆ ಸ್ತೋತ್ರ. ಆದರೆ ಮೈಯಲ್ಲಿರ್ತಕ್ಕಂಥ ಜ್ವರ ಕಡಿಮೆ ಆಗ್ಲತ್ತಿಲ್ಲ, ಇನ್ನು ಜಾಂಡೀಸ್ ಸಿಂಪ್ಟಮ್ಸ್ ಕಡಿಮೆ ಆಗ್ಲತ್ತಿಲ್ಲಪ್ಪ ಕರ್ತನೆ. ಈ ಎರಡು ರೋಗದಿಂದ ಕೂಡ ಮಗನಿಗೆ ಬಿಡುಗಡೆ ಕೊಡಪ್ಪ. ಕುಟುಂಬದವ್ರು ಪ್ರಾರ್ಥನೆ ಮಾಡತ್ತಾರಪ್ಪ, ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಕರ್ತನೆ. ನೀನು ಸಹಾಯ ಮಾಡು, ಅವ್ರಿಗೆ ಬಿಡುಗಡೆ ಕೊಡಪ್ಪ ಕರ್ತನೆ. ದೇವನಿನೊಂದು ಪ್ರಸನ್ನತೆ ಅನುಭವಿಸುವ ಹಾಗೆ ನಿನ್ನ ಕಾರ್ಯ ಮಾಡಪ್ಪ ಕರ್ತನೆ. ಮಲ್ಲಮ್ಮ ನಾಗಪ್ಪ ದೇವರೇ, ಮಲ್ಲಮ್ಮವ್ರಿಗೆ ದೇವ್ ನಾವು ಪ್ರಾರ್ಥಿಸ್ತೇವಪ್ಪ. ಹಾರ್ಟ್ ಪ್ರಾಬ್ಲಮ್ ಆಗ್ಯದ, ಸರ್ಜರಿ ಆಗ್ಯದಪ್ಪ ಕರ್ತನೆ. ಅವ್ರಿಗೆ ಯಾವ ವಿಷಯವಾಗಿ ರೋಗ ಬಂತೋ ಗೊತ್ತಿಲ್ಲ ದೇವ್ರೆ. ನಾನು ಪ್ರಾರ್ಥಿಸ್ತೇನೆ, ನಿನ್ನಲ್ಲಿ ನಂಬಿಕಸ್ಥರು, ಆತ್ಮಿಕರು, ಭಯಭಕ್ತಿ ಉಳ್ಳವರು ದೇವ್ರೆ. ನಿನ್ನ ದೇಹ ರಕ್ತದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಮಲ್ಲಮ್ಮ ಸಹೋದರಿ ಕೂಡ ದೇವ್ರೆ ಹಾಸ್ಪಿಟಲ್ ಇನ್ನ ರೋಗದಲ್ಲಿದ್ದಾರೆ ದೇವ್ರೆ. ಸರ್ಜರಿ ಅಂತೂ ವೈದ್ಯರು ಮಾಡಿದ್ದಾರೆ ದೇವ. ಆ ಮಗಳಿಗೆ ಸ್ವಸ್ಥತೆ ಮಾಡ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಕೃಪೆ ಪ್ರಸನ್ನತೆಯನ್ನು ತುಂಬಿಸಿ. ಬದುಕಿ ಪ್ರಾಂತದಿಂದ ಅವ್ರು ಬಂದಿದ್ದಾರೆ ದೇವರೇ. ಹಾಸ್ಪಿಟಲ್ದಲ್ಲಿ ಅವ್ರ ಹೆಂಡತಿ ಹಾಸ್ಪಿಟಲ್ ನರಾಟದಲ್ಲಿದ್ದಿರುವಾಗ ದೇವ ನೀನು ಅದ್ಭುತ ಮಾಡ್ತೀವಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಒಂದು ಮಹಿಮೆ ಅವರೆಲ್ಲರೂ ಕಾಣುವ ಹಾಗೆ ನೀನು ಸಹಕರಿಸಿ ನಿನ್ನ ಧೈರ್ಯ ತುಂಬಿಸ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹಲ್ಲೆಲೂಯಾ. ದೇವ ನಿನ್ನ ಮಹಿಮೆ ಆಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ ನಿಮಗೆ ಮಹಿಮೆ ಆಗಲಿ ಅಪ್ಪ.
ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಹೌದು ದೇವ, ನಿನ್ನ ಒಂದು ಮಾತಿನಿಂದ ನಮ್ಮನ್ನು ಬಲಪಡಿಸಿದೆ. ನಾಗಪ್ಪ ಹೆಂಡತಿ ದೇವ್ರೆ, ಅವ್ರಿಗೆ ಮುಟ್ಟಿದಪ್ಪ, ನೀ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದೀ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಪ್ರದೀಪ್ ಸೋದರನ ಪ್ರಾರ್ಥಿಸ್ತೇವಪ್ಪ, ನಿಮ್ಮ ಗಾಯವುಳ್ಳ ಸ್ತಂಭಗಳ ಮೇಲೆ ಚಾಚಿ ಆ ಮಗನಿಗೆ ಕೂಡ ಮುಟ್ಟಿ ಕೈ ಕಾಲು ಕೀಲೆಲುಬು ಅದ್ಭುತದಿಂದ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಡಪ್ಪ, ರೋಗದಿಂದ ಬಿಡುಗಡೆ ಕೊಡು ಕರ್ತನೆ. ಅವನ ಮೈಂಡ್ ಅದ್ಭುತವಾಗಿ ಕೆಲಸ ಮಾಡುವ ಹಾಗೆ ನಿನ್ನ ಕೃಪೆ ತೋರಿಸಿ ನಾವು ಪ್ರಾರ್ಥಿಸ್ತೇವೆ. ರಾಹುಲ್ ಚಿನ್ನಮ್ಮ ದೇವರೇ, ಆ ಸೋದರನ ಪ್ರಾರ್ಥಿಸ್ತೇವೆ. ಪಿಟ್ಸ್ ರೋಗದಿಂದ, ತಲೆಗೆ ಪೆಟ್ಟಿರ್ತಕ್ಕಂಥ ರೋಗದಿಂದ ಅವನಿಗೆ ಕೂಡ ಬಿಡುಗಡೆ ಕೊಡಪ್ಪ. ಕಂಸಂದ ರಕ್ಷಣೆ ಸಹಕರಿಸು ದೇವರೇ, ಮಾರ್ಪಡುವ ಹಾಗೆ ನಿನ್ನ ಕಾರ್ಯ ಮಾಡ್ತೇವೆ ಎಂದು ನಾವು ಪ್ರಾರ್ಥಿಸ್ತೇವಪ್ಪ. ರಾಹುಲ್ ಚಿನ್ನಮ್ಮ ಅವರು ಕೂಡ ನೀ ಅದ್ಭುತ ಮಾಡಿದಪ್ಪ, ನಿಮಗೆ ಸ್ತೋತ್ರ. ನಿಲ್ಲದೆ ನೀ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ನೀನಿಲ್ಲದೆ ನೀ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಹೌದು ದೇವ, ನಿನ್ನ ಮಾತಿನಲ್ಲಿ ಶಕ್ತಿ ಇದಪ್ಪ ದೇವರೇ. ಈ 3-4 ಜನರ ವಿಷಯವನ್ನು ನಾವು ಪ್ರಾರ್ಥನೆ ಮಾಡಿದೆವಪ್ಪ. ನಿನ್ನ ಒಂದು ಮಾತಿನಲ್ಲಿ ಶಕ್ತಿ ಇದೆ ದೇವರೇ. ನಿನ್ನ ಶಕ್ತಿ ಬಲವಾಗಿ ಉಪಯೋಗಿಸಿಕೊಂಡು ದೇವರೇ, ಈ 3-4 ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಿದೆವಪ್ಪ. ನೀನು ಸ್ವಸ್ಥತೆ ಮಾಡು, ಬಿಡುಗಡೆ ಕೊಡು, ಒಳ್ಳೆ ಅರಿವು ಕೊಡು. ಇನ್ಯಾರಾದರ ಈ ಆನ್ಲೈನ್ನಲ್ಲಿ ಕರ್ತಾನೆ, ಯೂಟ್ಯೂಬ್ನಲ್ಲಾಗಲಿ, ಫೇಸ್ಬುಕ್ನಲ್ಲಾಗಲಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ ಕರ್ತಾನೆ, ಯಾರಾದರೂ ಅಯ್ಯ ದೇವ ನಮ್ಮ ಪರಿಸ್ಥಿತಿ ಕೂಡ ಹೀಗವ ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ ದೇವರೇ, ಆ ಮಕ್ಕಳಿಗೆ ಕೂಡ ಸ್ವಸ್ಥತೆ ಮಾಡು, ಆ ಮಕ್ಕಳಿಗೆ ಕೂಡ ನೀನು ಬಿಡುಗಡೆ ಕೊಡಪ್ಪ ಕರ್ತನೆ. ಫಿಲೋಮೆನ್ ರಾಜ್ ಕರ್ತನೆ ಮಗನ ನಾವು ಪ್ರಾರ್ಥಿಸ್ತೇವೆ. 4 ವರ್ಷದ ಕರ್ತನೆ, ಮರಣಕರ ಅಪಾಯ ರೋಗದಲ್ಲ ದೇವರೇ, ಆ ಮಗುವಿಗೆ ಕೂಡ ನೀನು ಸ್ವಸ್ಥತೆ ಮಾಡಪ್ಪ ಕರ್ತನೆ. ಆ ಮಗುವಿಂದ ಯಾವುದು ಪಾಪ ಶಾಪ ಇಲ್ಲ, ಅವ್ರ ತಾಯಿ ತಂದೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಪಾಪ ಶಾಪ ದೂರ ಬಿಡುಗಡೆ ಕೊಡಪ್ಪ, ಸ್ವಸ್ಥತೆ ಮಾಡು ಕರ್ತನೆ. ನನ್ನ ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ. ನನ್ನ ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು
ನನಗೆ ಒಂದು ನೋಟ ಸಾಕು ನನಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಸುವೆ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಹೌದು ಕರ್ತನೆ. ಯಾರ್ಯಾರು ದೇವ ಅವ್ರ ಹೃದಯವನ್ನು ಅವ್ರ ಜನ್ಮವನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿದರೋ ದೇವರೇ, ಅವ್ರ ಜೀವಿತದಲ್ಲಿ ಇದನ್ನು ಅದ್ಭುತ ಮಾಡಪ್ಪ ಕರ್ತನೆ. ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳೆಲ್ಲ ಅವ್ರ ಶರೀರದಿಂದ, ಅವ್ರ ಮನೆಯಿಂದ, ಅವ್ರ ಕುಟುಂಬದಿಂದ ಮುರಿಯಲ್ಪಡ್ಲಿಕ್ಕೆ ಕರ್ತನೆ. ರೋಗ ವ್ಯಾಧಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ, ಎಲ್ಲ ಥರ ರೋಗ ವ್ಯಾಧಿಗಳಿಗೂ ಮುರಿಯಲ್ಪಡ್ಲಿಕ್ಕೆ ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತ ದೇವರೇ ಈ ಮಕ್ಕಳ ಮೇಲೆ ಚಾಚು, ಇವಾಗ ಮುಟ್ಟಿ ಬಿಡುಗಡೆ ಕೊಡು, ವಾಸಿ ಮಾಡಿ ಸ್ವಸ್ಥತೆ ಕೊಡಪ್ಪ ಕರ್ತನೆ. ನಿನ್ನ ಮಹಿಮೆಯಿಂದ ಈ ಮಕ್ಕಳನ್ನು ಕಾರ್ಯ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವೆ. ಯಾರ ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲೋ, ಕೈ ಕೆಲಸ ಇಲ್ಲವೋ, ಈ ದಿನ ಅವ್ರ ಕೈ ಕೆಲಸ ಮತ್ತು ಕೆಲಸದೊಳ್ಳೆ ಬರ್ಕತ್ ಕೊಡಪ್ಪ ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಅದ್ಭುತ ಮಾಡ್ತೀವಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ದೀವಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನಗೆ ಮಹಿಮೆ ಆಗಲಿ. ನೀನಿಲ್ಲದೆ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು. ನೀನಿಲ್ಲದೆ ಈ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ 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 ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ನೀನಿಲ್ಲದೆ ಏನಿ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು. ನೀನಿಲ್ಲದೆ ಎಲ್ಲರೂ ಏನಿ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು
ನೀನಿಲ್ಲದೆ ನಾವು ಕಳೆದೋಯ್ತೇವಪ್ಪ ಕರ್ತನೆ. ನೀನಿಲ್ಲದೆ ನಮ್ಮ ಬದುಕು ಕಟ್ಟಲ್ಪಡಲ್ಲಪ್ಪ ದೇವ. ನೀ ನಮ್ಮ ಜೀವನದಲ್ಲಿ, ಬದುಕಲ್ಲಿ, ಬಾಳಿಲಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ದೇವ, ನಮ್ಮ ಕೈ ಕೆಲಸದಲ್ಲಿ, ನಾವು ಹೋಗು ಬರುವ ದಾರಿಯಲ್ಲಿ ದೇವ, ನೀನಿರುವುದಾದರೆ ನಾವು ಸುರಕ್ಷಿತರಾಗಿರ್ತೇವಪ್ಪ ಕರ್ತನೆ. ನೀನಿಲ್ಲದೆ ಪ್ರತಿಯೊಂದು ಮಾನವನು ಕಳೆದೋಗ್ತಾನಪ್ಪ. ನೀನಿಲ್ಲದ ಜೀವನನೇ ಬರಡು ಭೂಮಿಗೆ ಸಮಾನವಾಗಿದೆಯಪ್ಪ. ನೀನು ನಮ್ಮೆಲ್ಲರ ಒಳಗ ಇರುವುದಾದರೆ ಬಲವಾಗಿ ನಾವು ಬೆಳೆಯಲಿಕ್ಕೆ ಅವಕಾಶದ ಕರ್ತನೆ. ಒಳ್ಳೆ ಒಂದು ಆರೋಗ್ಯ ಭಾಗ್ಯಗಳನ್ನು ಸಿಗ್ಲಕ್ಕೆ ಅವಕಾಶದ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಈ ದಿನ ಯಾರ್ಯಾರು ಯಾವ ಕಷ್ಟದಿಂದ, ಭಾರದಿಂದ, ಸಮಸ್ಯೆ, ಸಂಕಟದಿಂದ ಬಂದಿದ್ದರು ಕರ್ತನೆ, ಅವೆಲ್ಲ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೆಳಗಡೆ ಆಗಲಿ ಅಪ್ಪ ಕರ್ತನೆ. ಅವಾಗ ನಾವು ಖಂಡಿಸ್ತೇವೆ, ಅವಾಗ ನಾವು ದ್ವೇಷಿಸ್ತೇವೆ. ಇಮಿಡಿಯೇಟ್ಲಿ ಈ ಶರೀರದಿಂದ ಬಿಟ್ಟು ಹೋಗ್ಬೇಕು ಅವೆಲ್ಲ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸೈತನ್ ಕಾಟ, ಮಾಟ, ಮಂತ್ರ ಶಕ್ತಿ, ದುರಾತ್ಮ ಪೀಡಿಸ್ತಾ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಗಳು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡಲಿ. ಶೀಖರ ಬರ 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 ಬ ಶಂದರ ಬರ ಬರ ಬ ಬೆಂಕಿ ಆಗ್ತೇವೆ. ಆನಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಹೇಗೆ ಕಲ್ಲು ಕಟ್ಟಿ ನೀರು ಮಾಂಸ ಎಲ್ಲ ಹರಿಯುವ ಹಾಗೆ ಬೂದಿ ಸಮಾನ ಮಾಡಿದವು ಕರ್ತನೆ. ಅದೇ ಬೆಂಕಿಯನ್ನು ಇಳಿದು ಬರಲಿಯಪ್ಪ ಕರ್ತನೆ. ಪ್ರತಿಯೊಂದು ಸೈತನ ಅಧಿಕಾರ ಮೇಲೆ, ಮಂತ್ರ ತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಮೇಲೆ ಬೀಳಪ್ಪ ಕರ್ತನೆ. ಪ್ರತಿಯೊಂದು ಕಷ್ಟ ಸಮಸ್ಯೆಗೆ ಒಳ ಮಾಡ್ತಕ್ಕಂಥ ಆತ್ಮಗಳ ಮೇಲೆ ಬೀಳಿ ಕರ್ತನೆ. ಅವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಯಾರ್ಯಾರು ನಿನ್ನ ಆಲಯದಲ್ಲಿ ದೇವ್ರೆ, ಅಯ್ಯ ದೇವಾ ನಮ್ಮನ್ನು ಕರುಣಿಸು, ದಯಪಾಲಿಸು ಎಂಬುದಾಗಿ ನಮ್ಮಲ್ಲಿ ನಿಮ್ಮ ದೃಷ್ಟಿ ಗುರಿಡೆ ಅಪ್ಪ. ಈಗ ನಾವು ಮಣ್ಣಿಗೆ ಸಮಾನ ಇರ್ತಕ್ಕಂಥ ಸ್ಥಿತಿ ದೇವ್ರೆ, ನಮ್ಮನ್ನು ಬಲಪಡಿಸು ಎಂಬುದಾಗಿ ಯಾರ್ಯಾರು ನಿನ್ನ ಆಲಯದಲ್ಲಿ ಬಂದು ಮೊರೆಟ್ಟಿದವ್ರದೇ ಕರ್ತನೆ, ಅವರೆಲ್ಲರಿಗೆ ನೀನು ಬಲಪಡಿಸಿ ಸ್ತೋತ್ರ. ಅವರೆಲ್ಲರಿಗೆ ಬಿಡುಗಡೆ ಮಾಡಿದ ಸ್ತೋತ್ರ. ಇವರೆಲ್ಲರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ. ಇವರೆಲ್ಲರೂ ಮಾಡ್ತಕ್ಕಂಥ ಕೈ ಕೆಲಸ ಒಳ್ಳೆ ಸಮೃದ್ಧಿ ಬರ್ಕತ್ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ ದೇವ. ಕೆಲವೊಂದು ಪ್ರಾರ್ಥನೆ ಮನವುಗಳ ಒಪ್ಪ ಕರ್ತನೆ. ಧನ ಆಸ್ತಿ ಐಶ್ವರ್ಯದ ಕರ್ತನೆ, ಸಂತಾನ ಇಲ್ಲಪ್ಪ ಕರ್ತನೆ, ಮಕ್ಕಳಿಲ್ಲಪ್ಪ ಕರ್ತನೆ. ಹಲ್ಲೆಲೂಯಾ ದೇವ, ನಾವು ಪ್ರಾರ್ಥಿಸ್ತೇವಪ್ಪ. ಗಂಡ ಹೆಂಡತಿ ಒಂದೇ ಮನಸ್ಸಿನಿಂದ, ಒಂದೇ ಸ್ಥಳದಲ್ಲಿದ್ದು, ಆಲಯದಲ್ಲಿ ಅಥವಾ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೋ ಕರ್ತನೆ, ಅವ್ರ ಗರ್ಭಕೋಶಗಳೆಲ್ಲ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯಲ್ಪಡಲಿ ಕರ್ತನೆ. ತೆರೆಯಲ್ಪಡಲಿ ಅಪ್ಪ ದೇವ. ಮುಚ್ಚಲ್ಪಟ್ಟಂತ ಗರ್ಭಕೋಶದಲ್ಲಿ ಟ್ಯೂಬ್ಗಳು ಓಪನ್ ಆಗಲಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ದೇವ ನಿನ್ನ ಮಹಿಮೆ ಆಗಲಿ. 5 ಲಕ್ಷ 10 ಲಕ್ಷವನ್ನು ಖರ್ಚು ಮಾಡಿ, ಇನ್ನೂ ಹೆಚ್ಚಿನ ರೊಕ್ಕವನ್ನು ಖರ್ಚು ಮಾಡಿದೇವ್ರೆ, ವೈದ್ಯರ ಸಂಪರ್ಕ ಮಾಡಿದಾಗ ಆಗ್ಲತ್ತಿಲ್ಲಪ್ಪ ದೇವ. ನಾವು ಪ್ರಾರ್ಥಿಸ್ತೇವೆ ದೇವ, ಅವ್ರ ಗರ್ಭಕೋಶಗಳೆಲ್ಲ ಟ್ಯೂಬ್ಗಳು ತೆರೆಯಲ್ಪಡಲಿ ಕರ್ತನೆ. ಪಾಪನ, ಶಾಪನ, ದೋಷನ, ಅಪರಾಧನ ಇವೆಲ್ಲ ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸು ದೇವ. ನಿನ್ನ ಮಹಿಮೆ ಆಗಲಿ ಕರ್ತನೆ. ಈಗ ಸಮಯದಲ್ಲಿ ದೇವರೇ, ಪ್ರತಿಯೊಂದೊಬ್ಬರಿಗೆ ನೀನು ಮುಟ್ಟಿದಿ, ಸ್ವಸ್ಥತೆ, ಬಿಡುಗಡೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ. ಪ್ರಾರ್ಥನೆಯಲ್ಲಿ ಬೇಡಿದ ಪ್ರತಿಯೊಬ್ಬರಿಗೆ ಪ್ರತಿಫಲ ಕೊಟ್ಟಿದ್ದಿ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ದೇವ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನನಿಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದ ನಾನು ತುಂಬಿಸ ಕರ್ತನೆ. ಸ್ವಲ್ಪ ವಾಕ್ಯ ಹೇಳುವಾಗ ನೀನು ನಂಗೆ ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟಿದ ನಾಲ್ಜುಗಳು ನಮ್ಮೆಲ್ಲರಿಗೆ ಮಾತಾಡ್ತೇವ್ರಿ. ನೀನು ಮಾತಾಡುವುದ್ರೆ ನಾವೆಲ್ಲರೂ ಬದುಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ಅದಕ್ಕೆ ನಿಮ್ಮ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ, ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ಇವತ್ತು ಕೊಡ್ತಕ್ಕಂಥ ವಾಕ್ಯ ನೀನು ಹಸ್ತಕೊಪ್ಪಿಸ್ಕೊಡ್ತಾ ನೀನು ನಮ್ಮನ್ನು ಮಾತಾಡ್ತಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಅದಕ್ಕಾಗಿ ಈ ದಿನ ದೇವರೊಂದು ಸಂದೇಶವನ್ನು ಕೇಳೋಕ್ಕಾಗಿ ನಾವು ಸಿದ್ಧವಾಗೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನವಾದ ಖಾಲಿ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನು. ಯಾರ ಕಾರ್ಯಗಳಲ್ಲಿ ಪ್ರಥಮನ? ದೇವರು. ನಾವು ಸ್ಪಷ್ಟವಾಗಿ ಅಂತೇವಲ್ಲ, ಏ ಸ್ವಾಮಿ ಇವತ್ತು ಜನಿಸಿರತಾನೆ, ಇವತ್ತೇ ಹುಟ್ಟೇನಂತೇವೆ, ಕರೆಕ್ಟೇ ಇಲ್ಲಂತಿಲ್ಲ. ಏ ಸ್ವಾಮಿ ನಿನ್ನ ಇದ್ದ ಹಾಗೆ ಇವತ್ತು ಕೂಡ ಹಣ ಸೃಷ್ಟಿ ನೋಡ್ರಿ ಏನು ಹೇಳ್ತಂತ, ಸೃಷ್ಟಿ ಕ್ರಮದಲ್ಲಿ ಮೊದಲು ದೇವರು ಏನು ಮಾಡಂತ ಯೇಸು ಕ್ರಿಸ್ತನ ನಿರ್ಮಿಸಿದ ಸೃಷ್ಟಿ ಕ್ರಮದಲ್ಲೇ ಹಣ ನೋಡ್ರಿ, ತಂದೆ, ಮಗ, ಪವಿತ್ರ ಆತ್ಮ, ಇನ್ನೂ ಅನೇಕ ದೇವದೂತರು ಈ ಸ್ಥಳದಲ್ಲಿ ಹರ ಪ್ರೇಮ. ಮೊದಲು ಹರ, ಇವತ್ತು ಕೂಡ ಹರ. ಆದರೆ ಯೇಸು ಸ್ವಾಮಿ ಮೊದಲಿದ್ದ ಹಾಗೆ
ಇವತ್ತು ಕೂಡ ನಾವು ಕೂಡ ಆತನ ಮಕ್ಕಳಾಗಿದ್ದೇವೆ ಅಂದರೆ ಆತನ ಅನುಸಾರವಾಗಿ ಇರುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಆತನ ಆತನು ಪುರಾತನ ಕಾರ್ಯಗಳಲ್ಲಿ ನಾನು ಪ್ರಥಮನು. ಇವತ್ತು ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯೇಸು ಸ್ವಾಮಿ ಇರಬೇಕಾದ್ರೂ ಇಲ್ಲ, ಇರಬೇಕಲ್ಲ. ನಿಮ್ಮ ಕಾರ್ಯಗಳಲ್ಲಿ ಯೇಸು ಸ್ವಾಮಿ ಇರಬೇಕಾದ್ರೆ ಮೊದಲಿನ ಯೇಸು ಸ್ವಾಮಿ ನಿಮ್ಮೊಳಗೆ ಇರಬೇಕು. ಆ ದಿನ ಕೂಡ ಯೇಸು ಸ್ವಾಮಿ ಇದ್ದನು, ಈ ದಿನ ಕೂಡ ಯೇಸು ಸ್ವಾಮಿ. ಆದರೆ ನಿಮ್ಮ ಒಳಗೆ ಹರನಿಲ್ಲ, ನೀವು ಪರೀಕ್ಷಿಸ್ಕೋಬೇಕು. ಯೇಸು ಸ್ವಾಮಿ ನನ್ನ ಒಳಗೆ ಹರಣ ಇಲ್ಲ, ನನ್ನ ಕುಟುಂಬದಲ್ಲಿ ಹರಣ ಇಲ್ಲ, ನನ್ನ ಮನೆಯಲ್ಲಿ ಯೇಸು ಸ್ವಾಮಿ ಹರಣ ಇಲ್ಲ, ನಮ್ಮ ಹೃದಯದಲ್ಲಿ ಹರಣ ಇಲ್ಲ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯೇಸು ಸ್ವಾಮಿ ಹರಣ ಇಲ್ಲ, ನಾವು ಮಾಡ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಹರಣ ಇಲ್ಲ, ನಾವು ಮಾಡ್ತಕ್ಕಂಥ ವ್ಯಾಪಾರ ಬಿಸ್ನೆಸ್ನಲ್ಲಿ ಯೇಸು ಸ್ವಾಮಿ ಹರಣ ಇಲ್ಲ ಎಂಬುದಾಗಿ ಒಂದು ಸರ್ತಿ ನಿಮ್ಮ ನೀವು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ವಿದ್ಯಾಭ್ಯಾಸದಲ್ಲಿ ಹಣ ಅಂದ್ರೆ ನೀವು ಎಂದೂ ಮೋಸ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅದನ್ರಿ ಅದ ಎಂದೂ ಮೋಸ ಹೋಗ್ಲಕ್ಕೆ ನೀವು ಅವಕಾಶ ಇಲ್ಲ. ಅದಕ್ಕೆ ನಿಮ್ಮ ಕಾರ್ಯಗಳಲ್ಲಿ ಕೂಡ ಯೇಸು ಸ್ವಾಮಿ ಬರಬೇಕು. ಯಾಕಂದರೆ ಆತನು ಪ್ರಥಮನ ಯೇಸು ಸ್ವಾಮಿಗೆ ಪ್ರಥಮವಾಗಿ ನೀವು ಮೊದಲನೇ ಮಾಡಬೇಕು ಅಂತದನ್ನು ಸಮರ್ಪಣೆ ಮಾಡಬೇಕು. ನಿಮ್ಮ ಹೃದಯ, ನಿಮ್ಮ ಆತ್ಮ, ನಿಮ್ಮ ಶರೀರ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ಸಜೀವ ಯಜ್ಞವಾಗಿ ಅರ್ಪಿಸ್ರ ಅಂತ ಹೇಳ್ತಾನೆ. ಸಜೀವ ಯಜ್ಞವಾಗಿ ಅರ್ಪಿಸ್ರಂದ್ರೆ ಏನು? ಯಾರ ಅರ್ಪಿಸ್ಲಕ್ಕ ಚಾನ್ಸ್ ಅದೇನ್ರಿ? ಇಲ್ಲ. ಅದಕ್ಕೆ ಈ ನಿಮ್ಮ ಹೃದಯ ಅದಲ್ಲ, ಇದು ಬಹಳ ಮೆಚ್ಚುಗೆ ಆಗದೆ. ಇದು ಶುದ್ಧವಾಗಿರ್ತಕ್ಕಂಥ ಹೃದಯ. ಇದರಲ್ಲಿ ನೀವು ಮಾಡ್ತಕ್ಕಂಥ ಯಾವುದೇ ಕಾರ್ಯ ಇರಲಿ, ಇದರಲ್ಲಿ ನೀವು ಮಾಡ್ತಕ್ಕಂಥ ಯಾವುದೇ ಕ್ರಿಯೆಗಳಿರಲಿ, ಅದರಲ್ಲಿ ಯೇಸು ಸ್ವಾಮಿ ಇರಲೇಬೇಕು. ಬೇರೆ ಪಾಪಕ್ಕೆ ಸಂಬಂಧಪಟ್ಟದ್ರಲ್ಲಿ ಯೇಸು ಸ್ವಾಮಿ ಇರಲ್ಲ. ನೀವು ಪಾಪ ಮಾಡುವಾಗ, ದ್ರೋಹ ಮಾಡುವಾಗ, ಅಪರಾಧ ಮಾಡುವಾಗ, ನೀವು ಬೇರೆ ಬೇರೆ ಸಂಪರ್ಕ ಬೆಳೆಸುವಾಗ ಯೇಸು ಸ್ವಾಮಿ ನಿಮ್ಮೊಟ್ಟಿಗೆ ಇರಲ್ಲ. ಎದರಲ್ಲಿ ಇರ್ತಾನಂದ್ರೆ ಒಳ್ಳೆ ಕಾರ್ಯ ಮಾಡುವಾಗ ಯೇಸು ಸ್ವಾಮಿ ನಿಮ್ಮೊಳಗಿರ್ತಾನೆ. ಪ್ರಥಮ ಅಂದರೆ ಮೊದಲನೇ ಸಮಯ ಅವಕಾಶ ನೀವು ದೇವರಿಗೆ ಕೊಡಬೇಕು. ಇವತ್ತು ಅನೇಕ ಕುಟುಂಬಗಳಲ್ಲಿ, ಅನೇಕ ಒಂದು ಫ್ಯಾಮಿಲಿಗಳಲ್ಲಿ, ಅನೇಕ ಒಂದು ಫಂಕ್ಷನ್ಸ್ಗಳಲ್ಲಿ ನಾವು ದೇವರಿಗೆ ಅವಕಾಶ ಕೊಡಲು ಪ್ರಿಯರೇ, ದೇವ್ರಿಗೆ ನಾವು ಸಮಯ ಕೊಡಲು ಪ್ರಿಯರೇ. ಪಾಸ್ಟರ್ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೋಗ್ತಾರೆ ಎಂಬುದಾಗ ನಾವು ಅನ್ಕೋತೇವೆ. ಸೇವಕರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅವ್ರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇವ್ರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇಲ್ಲ, ಮೊದಲನೇದು ನೀನು ಪ್ರಥಮವಾಗಿ ನೀನು ಪ್ರಾರ್ಥನೆ ಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ನೀ ಯಾವುದೇ ಕಾರ್ಯ ಮಾಡು, ಯಾವುದೇ ಫಂಕ್ಷನ್ ಮಾಡು, ಏನೇ ಒಂದು ಮಾಡು, ಅದರಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನೀ ಕಾರ್ಯ ಮಾಡಿದೆ ಅಂದ್ರೆ ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಾವು ಫಸ್ಟು ಹೈದ್ರಾಬಾದಲ್ಲಿ ಬಿಸ್ನೆಸ್ ವರ್ಕ್ಶಾಪ್ ಓಪನ್ ಮಾಡಿದಾಗ ಕಲ್ವೆಟ್ ಟೆಂಪಲ್ದಲ್ಲಿ ಸೇವಕರು ರಿಕ್ವೆಸ್ಟ್ ಮಾಡಿದೆವು, ಅಯ್ಯ ನಮ್ಮ ವರ್ಕ್ಶಾಪ್ ಓಪನ್ ಮಾಡುತ್ತೆ, ಇವತ್ತು ಖಾಲಿ ಬಂದು ಒಂದು ಪ್ರಾರ್ಥನೆ ಮಾಡಿ, ರಿಪೀಟ್ ಕಟ್ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತ ಹೇಳಿದ್ರು. ನಮಗೆ ಬರ್ಲಿಕ್ಕಾಗಲ್ಲಪ್ಪ, ಅವೆಲ್ಲ ನಾವು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯಾಪಾರ ನೀವು ದೃಢವಾಗಿ ಮಾಡ್ಕೋಬೇಕಾದ್ರೆ ನೀವೇ ಪ್ರಾರ್ಥನೆ ಮಾಡಬೇಕು. ಮೊದಲನೇ ನೀವೇ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಪ್ರಾರ್ಥನೆ ಮಾಡಿದಾಗ ದೇವ್ರು ಕಾರ್ಯ ಮಾಡ್ತಾರೆ. ನಿನ್ನೆಲ್ಲ ಕೂಡ ದೇವ್ರನ್ನ ಅಂತೇಳಿ 4 ಮಾತು ಹೇಳಿ ನನಗೆ ಅವ್ರು ಕಳಿಸಿದಾಗ ಬಂದಪ್ಪಲೆ 4 ಶಬ್ದನೇ ಅಷ್ಟು ಪ್ರಾರ್ಥನೆ ಬರ್ತಿಲ್ಲ ನಮ್ಗೆ. ಒಂದಷ್ಟೇ 4 ಶಬ್ದ ಪ್ರಾರ್ಥನೆ ಮಾಡಿ ನಮ್ಮ ದೊಡ್ಡ ಮಗಳಿಂದ ರಿಪೀಟ್ ಕಟ್ ಮಾಡಿಸಿದ್ರು. ಅಂದರೆ ಅಲ್ಲಿವರೆಗೆ ಅದಕ್ಕೆ ನಾವು ಕಾರ್ಖಾನೆ ಎಂಬುದಾಗ, ವರ್ಕ್ಶಾಪ್ ಎಂಬುದಾಗ ನಾವು ಸ್ಥಾಪನೆ ಮಾಡಿದ್ದೇವೆ ಅಷ್ಟೇ. ಆದರೆ ಅದರ ಒಂದು ಪ್ರತಿಷ್ಠೆ ನಾವು ಮಾಡಿಲ್ಲ. ಪ್ರಥಮ ಎಂಬುದಾಗ ನಾವು ದೇವರಿಗೆ ಅವಕಾಶ ಕೊಟ್ಟಿದ್ದಿಲ್ಲ. ಆದರೆ ಆ ದಿನ ದೇವರಿಗೆ ಅವಕಾಶ ಕೊಟ್ಟಿದ್ದು. ನೀವು ಯಾವುದೇ ಕಾರ್ಯ ಮಾಡಿರಿ, ಮೊದಲನೇದು ಅವಕಾಶ ನೀವು ದೇವರಿಗೆ ಕೊಟ್ಟಾಗ ಮಾತ್ರನೇ ನೀವು ಪ್ರತಿಫಲ ಹೊಂದ್ತೀರಿ. ದೇವ್ರಿಗೆ ಕೊಟ್ಟಾಗ ಮಾತ್ರನೇ ನೀವು ಅದ್ಭುತ ಹೊಂದ್ತೀರಿ. ಏನು ಕೊಡಬೇಕು? ನಿಮ್ಮ ಹೃದಯ. ನಿಮ್ಮ ಹೃದಯ, ನಿಮ್ಮ ಸರ್ವವೆಲ್ಲ ದೇವ್ರದದ. ನಂದು ನಿಂದು ಈ ಲೋಕದಲ್ಲಿ ಏನೂ ಇಲ್ಲ. ನಾನು ಈ ಲೋಕದ ಯಾತ್ರೆ ಮುಗಿಸ್ಕೊಂಡಿದ್ದೆ, ನೀವು ಈ ಲೋಕದ ಯಾತ್ರೆ ಮುಗಿಸ್ಕೊಳ್ತೀರಿ. ನಂದು ನಿಂದು ಈ ಲೋಕದಲ್ಲಿ ಎಲ್ಲನೇ ಅನ್ಕೋತೇವೆ. ಈ ಲೋಕದಲ್ಲಿ ಶಾಶ್ವತವಾಗಿ ನಾವಿಲ್ಲ, ನಾವು ಬದುಕ್ತಕ್ಕಂಥರಾಗಿಲ್ಲ. ಲೋಕದಲ್ಲಿ ಶಾಶ್ವತವಾಗಿ ಬದುಕ್ತಕ್ಕಂಥದ್ರೆ ಎರಡನೇದು ಯೇಸು ಕ್ರಿಸ್ತನಲ್ಲಿ ನಾವು ಪ್ರಥಮರಾಗಿದ್ದಾಗ ಮಾತ್ರನೇ, ಯೇಸು ಸ್ವಾಮಿಗೆ ನಾವು ಒಳಗಾಗಿದ್ದಾಗ ಮಾತ್ರನೇ, ಯೇಸು ಸ್ವಾಮಿನ ಧರಿಸಿಕೊಂಡು ಆತನ ಚಿತ್ತದ್ದು ನಡೆಯುವಾಗ ಮಾತ್ರನೇ ನಾವು ಪ್ರಥಮರಾಯ್ತೇವೆ. ದೇವರು ನಮ್ಮನ್ನು ಸ್ಪಷ್ಟವಾಗಿ ತನ್ನ ಸೃಷ್ಟಿಕರ ಮೊದಲು ಕೂಡ ನಮ್ಮ ಕೂಡ ಇಟ್ಟನು. ಒಂದು ವೇಳೆ ಈ ಮನುಷ್ಯ ಹೀಗೀಗ ಈ ರೀತಿಗಾಗಿ ನೀವು ಬೆಳಿಬೇಕಾ, ನೀವು ಬೆಳಿಬಾರ್ದೆಂಬುದಾಗಿ ದೇವರು ನಮ್ಮನ್ನು ಸ್ಪಷ್ಟವಾಗಿ ನಿರ್ಮಿಷನ್ ಪ್ರೇರೆ. ಆದರೆ ನಿಮ್ಮ ಅನುಸಾರವಾಗಿ ನೀವು ಹೇಗೆ ಇದ್ದೀರಿ, ನಿಮ್ಮ ಜೀವಿತ ಹೇಗೆ ಅದ, ನಿಮ್ಮ ಕುಟುಂಬ ಹೇಗೆ ಅದ, ನೀವು ಹೇಗೆ ಕಟ್ಕೊಳತ್ತೀರಿ, ಬಂಡೆ ಮೇಲೆ ಮನೆ ಕಟ್ಟಿರೆ, ಉಸುಬಿನ ಮೇಲೆ ಮನೆ ಕಟ್ಟಿರೆ ಎಂಬುದಾಗಿ ಮೊದಲು ನೀವು ಪರೀಕ್ಷಿಸ್ಕೊಳ್ಬೇಕು ಪ್ರಿಯರೇ. ನೋಡಿ, ಕೆಲವೊಂದು ಕುಟುಂಬದಲ್ಲಿ ಮನೆಗಳು ಅದ್ಭುತವಾಗಿ ರಚಿಸ್ತಾರೆ, ಅದ್ಭುತವಾಗಿ ಕಟ್ತಾರ, ಆದರೆ ಗೋಡೆಗಳು ಸೀಳೋಯ್ತಾವ ಪ್ರಿಯರೇ. ಯಾಕೆ ಗೋಡೆಗಳು ಸೀಳೋಯ್ತಾವ? ಕೆಲವೊಂದರ ಮೇಸ್ತ್ರಿಗಳಿಗೆ ಕೇಳಿದ್ರ, ಇಲ್ಲರಿ ಅದು ಸಿಮೆಂಟ್ ಕ್ವಾಲಿಟಿ ಹೆಚ್ಚಿಗಿತ್ತು, ಅದರ ಕಡೆದು ಅದು ಗೋಡೆ ಸೀಳೋಗ್ಯದ. ಕೆಲವೊಬ್ಬರಂತಾರ ಕೆಲವೊಂದು ಇಲ್ಲ ಪ್ರಿಯರೇ. ನೀವು ಕರೆಕ್ಟಾಗಿ ನೀವು ಎಷ್ಟು ಮೆಟೀರಿಯಲ್ ಬೇಕು ಅದಕ್ಕೆ ಅಷ್ಟು ಮೆಟೀರಿಯಲ್ ಹಾಕಿ ಕಟ್ತಿಂದ್ರೆ ಯಾವ ಗೋಡೆಗಳ ಸೀಳೋಗಲ್ಲ ಪ್ರಿಯರೇ. ಸೀಳ್ತೇನ್ರಿ? ಮಿಸ್ತ್ರಿಗಳು ಎಲ್ಲ ಯಾರಿದ್ರೆ, ಗೋಡೆ ಕಟ್ಟೋ ಮಿಸ್ತ್ರಿ ಯಾರಿದ್ರೆ ಸೀಳ್ತದ? ನಿಮ್ಮ ಮನೆ ಮೇಲೆ ಸೀಳ್ತದ? ಸೀಳಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಕರೆಕ್ಟಾಗಿ ನಾವು ಫೌಂಡೇಶನ್ ಕರೆಕ್ಟಾಗಿ ಅದು ನಾವು ಪಿಲ್ಲರ್ ಕೊಟ್ಟು ಅದು ಎಷ್ಟು ನಮಗೆ ಕಟ್ಟಡಕ್ಕಾಗದ ಏನೇನು ಮೆಟೀರಿಯಲ್ಸ್ ಬೇಕು ನಾವು ಕರೆಕ್ಟ್ ಉಪಯೋಗ ಮಾಡಿದೆವು ಅಂದ್ರೆ ಯಾವ ಗೋಡೆ ಸೀಳೋಗಲ್ಲ. ಒಂದು ವೇಳೆ
ಕರೆಕ್ಟಾಗಿ ದೇವರ ಸೃಷ್ಟಿ ಕ್ರಮದಲ್ಲಿ ಪ್ರಥಮನೆಂಬುದಾಗಿ ನೀನು ದೇವರಿಗೆ ಅವಕಾಶ ಕೊಟ್ಟಾಗ ನಿನ್ನ ಜೀವಿತ ಕೂಡ ಸೀಳೋಗಲ್ಲ ಪ್ರಿಯ, ನಿನ್ನ ಕುಟುಂಬ ಕೂಡ ಸೀಳೋಗಲ್ಲ, ನಿನ್ನ ಕುಟುಂಬ ಕೂಡ ಹೊಡೆದೋಗಲ್ಲ ಪ್ರಿಯ. ಪ್ರಥಮನೆಂಬುದಾಗಿ ದೇವರು ನಮ್ಮನ್ನು ಹೇಳಿರುವಾಗ, ಪ್ರಥಮನೆಂಬುದಾಗಿ ದೇವರು ನಮ್ಮನ್ನು ಅವಕಾಶ ಕೊಡು ಎಂಬುದಾಗಿ ಹೇಳಿರುವಾಗ, ನಾವು ಆತನಿಗೆ ಅವಕಾಶ ಕೊಟ್ಟಾಗ ಮಾತ್ರನೇ ದೇವರು ನಮ್ಮನ್ನು ಉನ್ನತರಲ್ಲಿ ಅದ್ಭುತದಲ್ಲಿ ಬಲಪಡಿಸ್ತಾನೆ ಮತ್ತು ನಡೆಸಬಹುದಾಗಿರ್ತಾನೆ ಬೇರೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 21ನೇ ವಚನ ಹೋದ್ರಿ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಯಾರಿಗೆ ಪ್ರೀತಿ ಮಾಡೋರಿಗೆ? ಮನುಷ್ಯರಿಗ? ಯಾರಿಗೆ ಪ್ರೀತಿ ಮಾಡಬೇಕು? ದೇವರಿಗೆ ಪ್ರೀತಿ ಮಾಡಬೇಕು. ದೇವರಿಗೆ ನೀವು ಪ್ರೀತಿ ಮಾಡುವಾಗ ಧನದ ಬಾಧ್ಯತೆಗಳನ್ನು ನಿಮ್ಮನ್ನು ದೊರಕಿಸ್ತಾನ ಪ್ರೇರೆ. ಮೊದಲನೇ ಯಾವ ಧನ ಕೊಡ್ತಾನೆ ಗೊತ್ತಾ ನಿಮ್ಗ? ಪರಲೋಕದ ಒಂದು ಐಶ್ವರ್ಯ ಕೊಡ್ತಾನೆ ಪ್ರೇರೆ. ಈ ಭೂಲೋಕದಂತೂ ನಮಗೆ ಬಂದೇ ಬರ್ತದ. ಪರಲೋಕದಾಗಿರ್ತಕ್ಕಂಥ ಒಂದು ಧನ ಐಶ್ವರ್ಯ ಅಂದರೆ ಅಲ್ಲಿ ಪ್ರಥಮವಾಗಿ ನಮ್ಮ ದೇವರು ಇರ್ತಾನೆ ಪ್ರೇರೆ. ಅಲ್ಲಿ ಊಟ ಮಾಡ್ಬೇಕೆಂಬುದಾಗಿರಲ್ಲ, ನೀರು ಕುಡಿಬೇಕೆಂಬುದಾಗಿರಲ್ಲ, ಅದು ಉಣ್ಬೇಕು, ಇದು ತಿನ್ಬೇಕು, ಅದು ಇದು ಬಂದಾಗಿರಲ್ಲ. ಅಲ್ಲಿ ಏನೇನು ಆಹಾರಗಳು ಸಿದ್ಧತೆ ಮಾಡಿರ್ತಾನೋ ಅದೆಲ್ಲ ನಮ್ಮನ್ನು ಕೊಟ್ಟಿರ್ತಾನೆ ಪ್ರಿಯ. ಪ್ರಥಮವಾಗಿ ನಾವು ಆತನೆಂಬುದಾಗಿ ನಾವು ತಿಳ್ಕೊಂಡಾಗ, ಆತನನ್ನು ನಾವು ಪ್ರೀತಿ ಮಾಡುವಾಗ ಇವೆಲ್ಲಗಳು ದೇವರು ನಮ್ಮನ್ನು ಸ್ಪಷ್ಟವಾಗಿ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ ನಾವು ದೇವರನ್ನು ಪ್ರೀತಿ ಮಾಡಬೇಕು ಪ್ರಿಯರೇ. ಮನುಷ್ಯರೆಲ್ಲ, ಮನುಷ್ಯನ ಪ್ರೀತಿ ಮೋಸ ಹೋಯ್ತದೆ, ಮನುಷ್ಯನ ಪ್ರೀತಿ ಹಾಳಾಗೋಯ್ತದೆ, ಮನುಷ್ಯನ ಪ್ರೀತಿ ಕೆಟ್ಟು ಹೋಯ್ತಾದ್ರೆ ದೇವರ ಪ್ರೀತಿ ಎಂದು ಕೆಟ್ಟು ಹೋಗಲ್ಲ ಪ್ರಿಯರೇ. ದೇವ್ರಿಗೆ ಎಷ್ಟು ಯಾರು ನೀವು ಪ್ರೀತಿ ಮಾಡ್ತಿರೋ ಅಷ್ಟು ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಕ್ಕಂತಾನೆ. ಪ್ರತಿದಿನ ನಿಮ್ಮನ್ನು ನಡೆಸ್ತಕ್ಕಂಥನಾಗಿರ್ತಾನೆ, ಪ್ರತಿ ಘಳಿಗೆ ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ. ಕೆಲವೊಬ್ಬರಂತರ ಇಷ್ಟು ನಾವು ಕೆಲಸ ಮಾಡತ್ತೀವಿ, ಇಷ್ಟು ವ್ಯಾಪಾರ ಬಿಸ್ನೆಸ್ ಮಾಡತ್ತೀವಿ, ನಮ್ಮ ಕೈಯಲ್ಲಿ ಬರ್ಕತೆ ಇಲ್ಲ. ಕೆಲವೊಬ್ಬರಂತರ ನಾವು ಸಂಪಾದನೆ ಬಹಳಷ್ಟದ, 50,000 60,000 ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತದ, ಆದರೆ ನಮ್ಮ ಮನೇಲಿ ಬರ್ಕತೆ ಇಲ್ಲ. ಕೆಲವೊಬ್ಬರು ನೂರಾರು ಕಷ್ಟಗಳು ನಮ್ಮನ್ನು ಹೇಳ್ಕೊಂಡ್ ಬರ್ತಾನೆ. ಸಾವಿರಾರು ಕಷ್ಟಗಳು ಜನರ ಮುಂದೆ ಹೇಳ್ತಾರ. ಈ ನೂರಾರು ಸಾವಿರಾರು ಕಷ್ಟಗಳು ಯಾವಾಗ ಬರ್ತಾ ಗೊತ್ತದನ? ದೇವರಿಂದ ನೀನು ಅಗಲಿ ದೂರೋದಾಗ, ಪ್ರಾರ್ಥನೆದಾಗ ನೀ ಕಡಿಮೆ ಆಗೋಯ್ತಿ. ಸ್ಪಷ್ಟವಾಗಿ ಮೊದಲು ಕೆಲಸಗಳಿಂದಾಗ ಮನುಷ್ಯ ಬಹಳಷ್ಟು ನಾವು ಪ್ರಾರ್ಥನೆಗೆ ಅವಕಾಶ ಕೊಡ್ತೇವೆ. ದೇವರೇ 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 ಎಂಬುದಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಕ್ಕಂಥವಾಗಿರ್ತೇವೆ. ತಿರುಗಿ ಸೇವಕರಿಗೆ ಪ್ರೇರೇಪಿಸ್ತೇವೆ, ತಿರುಗಿ ಒಬ್ಬರಿಗೊಬ್ಬರು ಎಂಬ ಕುಟುಂಬ ಪ್ರಾರ್ಥನೆ ಇವೆಲ್ಲ ನಡೀತಾ ಇರ್ತಾವ. ಇವೆಲ್ಲ ನಡೀತಾ ಇದ್ದಾಗ ಸ್ವಲ್ಪ ದಿನ ಹೋದಾಗ ಕೆಲಸ ದೇವರು ಅದ್ಭುತವಾಗಿ ಕೆಲಸ ಕೊಡ್ತಾನ, ವ್ಯಾಪಾರ ಬಿಸ್ನೆಸ್ ಅದ್ಭುತವಾಗಿ ಕೊಡ್ತಾನ. ಆದರೆ ದೇವರಿಗೆ ಅವಕಾಶ ಕೊಡ್ತಕ್ಕಂಥದ್ದವು ನಾವು ಕಡಿಮೆ ಮಾಡ್ಕೊತೇವೆ. ಯಾಕಂದ್ರೆ ಮನುಷ್ಯನಿಗೆ ಸಮಯ ಸಿಗಲ್ಲ, ಮನುಷ್ಯನಿಗೆ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಸಿಗಲ್ಲ. ಅಷ್ಟು ದೇವ್ರ ಕೆಲಸ ಕೊಡ್ತಾನೆ. ಅಷ್ಟು ಕೆಲಸ ಕೊಟ್ಟ ಕೂಡ ನೀನು ದೇವರಿಗೆ ಮೊದಲೇ ಎಷ್ಟು ಅವಕಾಶ ಕೊಡ್ತಾ ಇದ್ದು ಅಷ್ಟು ಅವಕಾಶ ನೀನು ಕೊಡಲೇಬೇಕು. ಆ ಅವಕಾಶ ಕೊಡಲ್ ಕಾರಣನೇ ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಪಾರ ಬಿಸ್ನೆಸ್ ಮಾತೇನು ಮಾಡ್ತಾ ದೇವರು ತೊಡೆ ಸ್ವಲ್ಪ ಕಡಿಮೆ ಮಾಡಾಕ್ತಾನೆ ಬೇರೆ. ಮೊದಲು ಕೊಟ್ಟಂತ ಅವಕಾಶನೇ ಎರಡನೇ ವರ್ಷ ಅವಕಾಶ ಕೊಡಬೇಕು. ದೇವರಿಗೆ ಯಾರು ಪ್ರೀತಿ ಮಾಡುತ್ತಾರೋ ಅವ್ರಿಗೆ ಮಾತನ್ನೇ ಕೊಡ್ತಾನೆ, ಪ್ರೀತಿ ಮಾಡಲ್ಲಂತ ಜನರಿಗಿಲ್ಲ. ಈಗ ಅಂತಿರ್ಬೋದು ನೀವು, ಅನ್ಯ ಜನರ ಅವ್ರಿಗಷ್ಟು ಶ್ರೀ ಸಂಪತ್ತು ಕೊಟ್ಟ ನೆಮ್ಮದಾಗಿ ಅವರಲ್ಲಿ ಏನದ ನಂಬಿಕೆ ವಿಶ್ವಾಸ ದಡವಾಗದ ಪ್ರೇರೆ. ಅವ್ರ ಬಳಿ ನಂಬಿಕೆ ವಿಶ್ವಾಸ ದಡವಾಗದ. ಆ ನಂಬಿಕೆ ವಿಶ್ವಾಸ ದಡವಾಗಿದ್ದಾಗ ಅವ್ರಿಗೆ ದೇವರು ಅದ್ಭುತ ಮಾಡ್ತಾರೆ. ನಮ್ಮ ನಂಬಿಕೆ ವಿಶ್ವಾಸ ನಮ್ಗೆ ದಡವಾಗಿರಲ್ಲ. ಯಾಕೆ ದಡವಾಗಿ ನಂಬಿಕೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಉಸುಬಿನಾಗ ನಿಂತಿದ್ದೆವು. ಗಟ್ಟಾಗಿರ್ತಕ್ಕಂಥ ಬಂಡೆ ಆಗಿರ್ತಕ್ಕಂಥ ಭೂಮಿ ಮೇಲೆ ನಾವು ನಿಂತಿರಲ್ಲ. ಯಾಕಂದ್ರೆ ಬಂಡೆ ಆಗಿರ್ತಕ್ಕಂಥ ಭೂಮಿ ಮೇಲೆ ನಿಮ್ಗೆ ನಿಂದಿರ್ಲಕ್ಕ ಸೈತಾನ ಅವಕಾಶ ಕೊಡಲ್ಲ. ಯಾಕೆ ಅವಕಾಶ ಕೊಡಲ್ಲ ಅಂದ್ರೆ ಸ್ವಲ್ಪ ಬಂದಾಗ ನಾವು ಲೋಕದ ಕಡೆ ತಿಳ್ಕೊಳ್ತೇವೆ, ಸ್ವಲ್ಪ ಬಂದಾಗ ಲೋಕದ ಕಡೆ ನಮ್ಮ ಮನಸ್ಸು ಕೊಡ್ತೇವೆ, ಸ್ವಲ್ಪ ಬಂದಾಗ ಲೋಕದ ಕಾರ್ಯಕ್ರಮದಲ್ಲಿ ಬಿದ್ದೋಯ್ತು, ಸ್ವಲ್ಪ ನಮ್ಮಲ್ಲಿ ಬಂದಾಗ ಬೇರೆ ಬೇರೆ ಸಂಪರ್ಕ ಬಳಸ್ತೇವೆ, ಸ್ವಲ್ಪ ನಮ್ಮಲ್ಲಿ ಬಂದಾಗ ದೇವ್ರಿಗೆ ಅವಕಾಶ ಕೊಡೋದು ಕೂಡ ಕಡಿಮೆ ಮಾಡ್ತೇವೆ. ಇದರಿಂದ ನೀವೇನು ಮಾಡ್ತೀರಿ ಗೊತ್ತದನ್ನ ಬಿದ್ದೋಗ್ತೀವಿ ಬೇರೆ. ಸಿರಿ ಸಂಪತ್ತು ಕಳೆದೋಯ್ತು, ಮಾಸ್ತಿ ಅಂತಸ್ತು ಹೋಯ್ತು, ನಿಮ್ಮ ಮನೆ ಮಾರು ಹೋಯ್ತದ, ನೀವು ಮಾಡ್ತಕ್ಕಂಥ ಕೈ ಕೆಲಸದಲ್ಲಿ ಬರ್ಕತ್ತಿರಲ್ಲ, ನಿಮ್ಮ ಮನೇಲಿ ಅನ್ನಪ್ಪನೇ ಬರ್ಕತ್ತಿರಲ್ಲ. ಇವೆಲ್ಲ ಅನೇಕ ಒಂದು ಸಮಸ್ಯೆಗಳು ಬರ್ತಾವೆ ಬೇರೆ. ಒಂದೊಂದು ಸರ್ತಿ ನನಗಂತದ ಯಾರ್ದಾರ ಮನೆಗೆ ಹೋಗಿ ಊಟ ಮಾಡತ್ತೇವೆ ಅಂದ್ರೆ ಏನೋ ಅದು ಹೇಳಕ್ಕಾಗಲ್ಲ, ಎಷ್ಟು ಸಣ್ಣ ಇರ್ತದ್ರಿ, ಅದಕ್ಕೆ ಕೈ ತೊಳ್ಕೊತಾರ. ಎಷ್ಟು ರುಚಿಕರ ಅಡುಗೆ ಮಾಡಿ ನೀವು ಎಷ್ಟು ಭೀ ಮನೆಗೆ ಫ್ಯಾಮಿಲಿದಲ್ಲಿ ರುಚಿಕರ ಅಡುಗೆ ಮಾಡಿಟ್ರಿ, ಅಷ್ಟು ರೈಸ್ದಾಗ ಕೈ ತೊಳ್ಕೊತಾರ. ಅಷ್ಟು ಅನ್ನದ ವ್ಯಾಲ್ಯೂಷನ್ ಎಂಬುದಾಗ ಮೊದಲು ತಿಳ್ಕೊಬೇಕು. ಅಷ್ಟು ರೊಟ್ಟಿ ವ್ಯಾಲ್ಯೂಷನ್ ನೀವು ತಿಳ್ಕೊಬೇಕು. ಅಷ್ಟು ನೀವು ಸಾರು ಮಾಡ್ತಿರಲ್ಲ, ಸಾಂಬಾರು ಮಾಡ್ತಿರಲ್ಲ, ಅದ್ರ ವ್ಯಾಲ್ಯೂಷನ್ ಎಷ್ಟದೆ ಎಂಬುದನ್ನು ನಾವು ತಿಳ್ಕೊಬೇಕು. ಕೆಲವು ಸರ್ತಿ ಏನಿಲ್ದಾಗ ಕಷ್ಟ ಬಂತು, ಜ್ವರ ಬಂತು, ಏನೇ ಸಮಸ್ಯೆ ಬಂತು, ಏನಿಲ್ದಾಗ ಕೆಲವೊಬ್ರು ದೇವರು ಉಕ್ಕಣೆ ಖಾರ ಸೈಯಣ್ಣಿ ರೊಟ್ಟಿ ತಿನ್ನಿಸ್ತಾನೆ. ಯಾಕೆ ತಿನ್ನಿಸ್ತಾನೆ ಹೇಳಿ? ಯಾರು ಹೇಳ್ತಾರೆ? ಹೋದವರ ಅಜ್ಜಿ ಬಗ್ಗೆ ಸಾಕ್ಷಿ ಹೇಳಿದ್ರು. ಏನಂದಳಾಕಿ?
ಬಾಯಿಗೆ ಕೊಟ್ಟು ಬಿದ್ದಾಗಿದ್ದಂತ, ಬಾಯಿಗೆ ಕೊಟ್ಟು ಬಿದ್ದಿದ್ರ ಹಸಿಮೆಣಸಿನ್ಕಾಯಿ ಹುಂಚೆಕಾಯಿ ಖಾರ ಕುಟ್ಟೇಳಂತ. ಹಸಿಮೆಣಸಿನ್ಕಾಯಿ ಹುಂಚೆಕಾಯಿ ಖಾರ ಕುಟ್ಟೇಳ ರಗಡ ಸೊಡ್ದಾಳ ಅಜ್ಜಿ. ರಾತ್ರಿ ಹಿಡಿದು ಚಾಲಾಗ್ಯದ ಕಂಟಿನ್ಯೂಷನ್. ಬಾಯಿ ಬಿ ಕೊಟ್ಟು ಬಿದ್ದೋಗಿತ್ತು ಪೈಲೆ, ಶರೀರ ಬಿ ಕೊಟ್ಟು ಬಿದ್ದೈತಿ ಎರಡನೇದು. ಅಂದ್ರೆ ಈ ವಿಷಯಗಳಂತಿಲ್ಲ, ಈ ಬಾಯಿ ಕೊಟ್ಟು ಬಿದ್ದಿದೆ ಎಂಬುದಾಗಿ ವಿಷಯಗಳಂತಿಲ್ಲ. ಅಂದ್ರೆ ದೇವರು ದನದ ಭೋಗಸ್ಸವನ್ನು ಯಾರಿಗೆ ತುಂಬಿಸ್ತಾನೆ, ಯಾರಿಗೆ ಕೊಡ್ತಾರಂದ್ರೆ ದೇವರನ್ನು ಪ್ರೀತಿ ಮಾಡುವವರಿಗೆ, ದೇವರನ್ನು ಪ್ರೀತಿಸುವವರಿಗೆ. ದೇವರಿಗೆ ನಾವು ಪ್ರೀತಿ ಮಾಡುವಾಗ, ದೇವರ ಅನುನ್ನತ ಐಕ್ಯತೆಯಲ್ಲಿ ನಡೆಯುವಾಗ ದೇವರ ಕಾರ್ಯ. ಒಳ್ಳೆ ಫ್ರೆಂಡ್ಸ್ ಯಾರ ಕೈ ಬಿಟ್ಕೊಡ್ತಾರೆ? ಒಳ್ಳೆ ಫ್ರೆಂಡ್ಸ್ ಯಾರ ಕೈ ಬಿಟ್ಕೊಡ್ತಾರ? ಯಾರು ಕೈ ಬಿಡಲ್ಲ. ಅದೇ ಕೆಟ್ಟೋಗಿರ್ತಕ್ಕಂಥ ಫ್ರೆಂಡ್ಸು ಬಿಟ್ಕೊಂಡು ಹೋಗ್ತಾನೆ ಪ್ರೇರಿ ಅವ. ಯಾಕಂದ್ರೆ ಅವ ಆಶಿಸೋದು ಒಂದೇ, ನಮ್ಮ ಇರ್ತಕ್ಕಂಥ ಪೈಸಾಗಲಿ ಅಥವಾ ಬೆಳಿ ಬಂಗಾರ ಆಗಲಿ ಅಥವಾ ನಮ್ಮಲ್ಲಿ ಏನಿರೋದಂಥದ್ದಾಗಲಿ, ಇದಕ್ಕೆ ನೋಡಿ ಏನು ಮಾಡ್ತಾನೆ ಅವ, ಪ್ರೀತಿ ಮಾಡ್ತಾನೆ. ಅದು ಇಲ್ಲ ಟೈಮಿನಾಗ ಅವ ಬಿಟ್ಬಿಟ್ಟು ಹೋಗ್ತಾನೆ ಪ್ರೇರಿ. ಆದ್ರೆ ಯಾಕೆ ಮಾತಾಡ್ತಂದ್ರೆ ದೇವರನ್ನು ನಾವು ಪ್ರೀತಿ ಮಾಡ್ಬೇಕು, ದೇವರನ್ನು ನಾವು ಕರುಣಿಸ್ಬೇಕು. ದೇವರ ಅನುನ್ನತ ಏಕತೆಯಿಂದ ನಾವು ನಡಿವಾಗ ತುಂಬಿದ ಒಂದು ಪಾತ್ರೆಯಾಗಿ ನಡೀತೀರಿ ಪ್ರೇರಿ. ನೀವು ತುಂಬಿದ ಒಂದು ಪಾತ್ರೆಯಾಗಿ ನಡೀತೀರಿ. ಯಾವುದು ಸಮಸ್ಯೆ ಸಂಕಟ ನೀವು ಒಳಗೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಮೊದಲನೇದು ನೀವು ಕೊಡ್ತಕ್ಕಂಥ ಪ್ರಥಮ ದೇವರಿಗೆ ಅವಕಾಶ ಕೊಡ್ಬೇಕು, ದೇವ್ರಿಗೆ ಸಮಯ ಕೊಡ್ಬೇಕು. ನೀವು ದೇವ್ರಿಗೆ ಸಮಯ ಅವಕಾಶ ಕೊಡಲ್ದೇ ನಿಮ್ಗೆ ಎಷ್ಟು ನಮಗೆ ಅದು ಬೇಕಿದು ಬೇಕಂದ್ರೆ ಕೂಡ ಸಿಗ್ತಕ್ಕಂಥಲ್ಲ ಪ್ರೇರೆ. ಸ್ಕೂಲ್ ಕಾಲೇಜ್ಗೆ ಹೋದಾಗ ಅಟೆಂಡೆನ್ಸ್ ನೋಡ್ತಾರೆ ಪ್ರೇರೆ. ನಮ್ಮ ನಿಶಾಂತಗೆ ಕಾಲೇಜ್ನಲ್ಲಿ ಅಟೆಂಡೆನ್ಸ್ ಕಮ್ಮವ, ನಿಮ್ಮ ಮಗನ ಕಾಲೇಜ್ಗೆ ಬರಂತ ಹೇಳಿ ಹೋಗಿದ್ದು ಒಂದು ಸರ್ತಿನ. ಅಟೆಂಡೆನ್ಸ್ ಕಮ್ಮವ ಕಾಲೇಜ್ಗೆ ಬರಂದ್ರೆ ಹೋದಾಗ ಅವನು ಲಿಸ್ಟ್ ತೋರಿಸಿದಾಗ ನಂಬಲ್ಲಿ ಮನೆಗೆ ನಾವು ನೋಡೋದಿದ್ದೆವು, ಅವನು ಅಟೆಂಡೆನ್ಸ್ ಎಲ್ಲ ಕರೆಕ್ಟ್ ಅವ. ನಾನೇ ಕಾಲೇಜ್ ಬಾಗಿಲಾಗಿ ಬಿಟ್ಕೊಡ್ತಾವ, ಪೂರ ಕಂಪ್ಲೀಟ್ಲಿ ಬಾಗಿಲಾಗಿ ಬಿಟ್ಬರ್ತಾವ ಅವನಿಗೆ. ಅವ ಹಂಗೆ ಅಟೆಂಡೆನ್ಸ್ ಕಮ್ಮವ ಅನ್ಕೊಂಡು ನಾ ಭಾಳ ಟೆನ್ಷನ್ ಫೀಲ್ ಆಗಿದೆ. ನಾನು ನಮ್ಗಿಂದು ಒಳಗೆ ಹೋಗಿ ಮತ್ಗಿನ ಬಾತ್ರೂಮ್ ದಾರಿ ಹಿಂದಿನ ಚಿಡ್ದಿನ ಹೊರಗೆ ಬರ್ತಾನೇನೋ ಅಂತೇಳಿ ತಿಳ್ಕೊಂಡು ಸೆಕ್ಯೂರಿಟಿ ಗಾರ್ಡ್ಸಲ್ಲಿ ನಂಗೆ ಪರಿಚಯ ಇದ್ದಲ್ಲ, ಮೂವರು ಸೆಕ್ಯೂರಿಟಿ ಗಾರ್ಡ್ಸು ಪರಿಚಯ ಇದ್ದಾರಲ್ಲ. ಅವ್ರಿಗೆ ಕೇಳಿದ, ಏನಪ್ಪ ಮದು ಮತ್ತು ನಮ್ಮ ಮಗನಿಗ್ರೆ ನಾವು ಒಳಗೆ ಬಿಟ್ಟು ಹೋಯ್ದ, ನಾ ಇಲ್ತಾನೆ ಬಿಟ್ಟು ಹೋಯ್ದ, ಮತ್ತು ಅಟೆಂಡೆನ್ಸ್ ಹ್ಯಾಂಗೆ ಕಮ್ಮದು ಅವ್ನು, ಅಟೆಂಡೆನ್ಸ್ ಹ್ಯಾಂಗೆ ಕಮ್ಮದು ಅಂದ್ರೆ, ಇಲ್ಲ ಸರ್ ಅವು ಒಳಗೆ ಹೋದ್ರೆ 100% ಹೊರಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳ್ದ, ಏನಪ್ಪ, ಇಲ್ಲ ಸರ್ ಅವು ಹೊರಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇನ್ನೊಬ್ರಿಗೆ ಕೇಳ್ದ, ಹೊರಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅವಾಗ ಕಾಲೇಜ್ದಾಗ ಪ್ರಿನ್ಸಿಪಲ್ ಸರ್ ಆಗಲಿ ಅಥವಾ ಅವರು ಅಟೆಂಡೆನ್ಸ್ ಆಗ್ತಕ್ಕಂಥ ಸರ್ ಆಗಲಿ ಅವರಿಗೆ ಗಟ್ಟಿಯಾಗಿ ಕೇಳಿದಾಗ, ಸ್ವಲ್ಪ ಲೇಟ್ ಆಯ್ತದೆ ನಿಮ್ಮ ಮಗ ಬರಲ್ಲ, ಸ್ವಲ್ಪ ನೀವೇನು ತಂದು ಬಿಡ್ತೀರಲ್ಲ, ಒಂದು 5 ನಿಮಿಷ ಲೇಟ್ ಬರ್ತೀರಿ ಅಷ್ಟೇ. ಆ 5 ನಿಮಿಷ ನೀವು ಲೇಟಾಗಿ ಬರ್ತೀರಲ್ಲ, ಆ 5 ನಿಮಿಷ ಲೇಟಾಗಿ ಬಂದಾಗ ಕೂಡ ನಾವು ಅಟೆಂಡೆನ್ಸ್ ಏನು ಮಾಡ್ತೇವೆ ಗೊತ್ತದನ್ನ ಇಲ್ಲಿ ಕಡಿಮೆ ಮಾಡಿಬಿಡ್ತೀವಿ ಅಷ್ಟೇ. ಕರೆಕ್ಟ್ ಸಮಯ ಕರೆಕ್ಟ್ ಪರಿಪಾಲನೆ ಮಾಡಬೇಕು. ನೀವು ಅಟೆಂಡೆನ್ಸ್ ಕರೆಕ್ಟ್ ಮಾಡ್ಕೋರಿ ಮೊದಲನೇದಂತ ಅಂತ ಹೇಳಿದಾಗ ಅವಾಗ ನನಗೆ ಅಂತದ, ಅಯ್ಯೋ ಇದು ಕೂಡ ಕರೆಕ್ಟ್. ನಾವು ದೇವರ ಸನ್ನಿಧಿಗೆ ಬರುವಾಗ ನಮ್ಮ ಅಟೆಂಡೆನ್ಸ್ ಜೀವಬಾಧ್ಯರ ಪಟ್ಟಿಯನ್ನು ತೆಗೆದು ನೋಡಿದಾಗ ನಮ್ಮ ಅಟೆಂಡೆನ್ಸ್ ಕರೆಕ್ಟ್ ಇರಬೇಕಿಲ್ಲ, ನಮ್ಮ ಹಾಜರಿ ಕರೆಕ್ಟ್ ಇರಬೇಕಿಲ್ಲ, ನಮ್ಮ ಹಾಜರಿ ನಮ್ಮ ಅಟೆಂಡೆನ್ಸ್ ಕಂಪಲ್ಸರಿ ಇರಲೇಬೇಕು. ಇದರಿಂದ ಕೂಡ ನಾವು ಆಶೀರ್ವಾದ ಕಳ್ಕೊತೇವೆ, ಇದರಿಂದ ಕೂಡ ನಾವು ಮನೆಯಲ್ಲಿ ಸಮಾಧಾನ ಕಳ್ಕೊತೇವೆ, ಇದರಿಂದ ಕೂಡ ನಮ್ಮ ವ್ಯಾಪಾರ ಬಿಸ್ನೆಸ್ ಕಡಿಮೆ ಆಗೋಯ್ತು, ಇದರಿಂದ ಕೂಡ ನಮ್ಮ ವ್ಯವಹಾರ ಕೂಡ ಕಡಿಮೆ ಆಗೋಯ್ತು. ಅದಕ್ಕೆ ಹೇಳ್ತದ, ಪ್ರಥಮನೆಂಬುದಾಗಿ ಯೇಸು ಕ್ರಿಸ್ತನು ಮೊದಲು ಹೇಗೆ ನಿರ್ಮಿಸಿದನು ದೇವರು ಆತನಿಗೆ, ಇವತ್ತು ಕೂಡ ಆತನ ಹಣ ನಾವು ಕಳ್ದಾಡ್ತೇವೆ ಪ್ರೇರೆ. ಆ ಕಡೆ ಈ ಕಡೆ ನಾವು ಕಳ್ದಾಡ್ತೇವೆ, ಈ ಸೈಡ್ ಆ ಸೈಡ್ ನಾವು ಉಳ್ತೇವೆ ಪ್ರೇರೆ. ಆದರೆ ನಂಬಿಕೆ ದೃಢವಾಗಿ ಭಯಭಕ್ತಿಯಲ್ಲಿ ನಾವು ದೃಢವಾಗಿದ್ದೇವೆ ಅಂದ್ರೆ, ದೇವರಿಗೆ ನಾವು ವಿಶ್ವಾಸದಲ್ಲಿದ್ದು ನಂಬಿಕೆಯಲ್ಲಿದ್ದು ನಾವು ಪ್ರೀತಿ ಮಾಡ್ತಕ್ಕಂಥರಾಗಿದ್ದೇವೆ ಅಂದ್ರೆ, ಈ ಅವಕಾಶ ದೇವರಿಗೆ ಕೊಟ್ಟನು. ಇದು ಇನ್ನೊಬ್ಬರಿಗೆ ಅವಕಾಶ ಕೊಡಲ್ಲ ದೇವರು. ಯಾರು ಆತನನ್ನು ಪ್ರೀತಿ ಮಾಡಿ ಆತನ ಅನನ್ಯತೆ ಐಕ್ಯತೆಯಲ್ಲಿ ಬಲವಾಗಿ ದೃಢವಾಗಿ ನಿಂತು ನಡೀತಾರೋ ಅವ್ರ ಮನೆಯಲ್ಲಿ ಇದು ಕಡಿಮೆ ಅದಂತ ಹೇಳಕ್ ಚಾನ್ಸಸ್ ಇಲ್ಲ ಪ್ರೇರೆ. ಎಲ್ಲದರಲ್ಲಿ ಸಮೃದ್ಧಿ ದೇವರು ಕೊಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕೆ ಯೇಸು ಸ್ವಾಮಿ ಸರ್ವ ಒಳ್ಳವನ ಪ್ರೇರೆ, ಒಂದು ಕಡಿಮೆ ಇಲ್ಲ ಆತನಲ್ಲಿ. ಆಗಿನ ಕಾಲದಾಗ ನೋಡಿರ್ತಕ್ಕಂಥ ಜನರು ಕೆಲವೊಬ್ಬರು ಬುಕ್ಸು ಬರೆದಿಟ್ಟಾರ. ಆ ಬುಕ್ಸ್ದಲ್ಲಿ ನೋಡಿದಾಗ ಕೆಲವೊಬ್ರು ಸೇವಕರು ಹೇಳ್ತಾರೆ ಮಾತು, ಯೇಸು ಸ್ವಾಮಿ ಶಿಷ್ಯರು ಯೇಸು ಸ್ವಾಮಿ ಒಂದೇ ಜಾಗಲಿದ್ದಾಗ ಯಾರು ಯೇಸು ಕ್ರಿಸ್ತ ಅನ್ನೋದು ಕೂಡ ಗೊತ್ತಿಡ್ತಿಲ್ಲ ಅಂತ. ಈ 12 ಮಂದಿ ಶಿಷ್ಯರೇನು ಯೇಸು ಸ್ವಾಮಿ ಗೊತ್ತಿದ್ದಾರಲ್ಲ, ಯಾರು ಯೇಸು ಸ್ವಾಮಿ ಎಂಬುದು ಕೂಡ ಗೊತ್ತಿಡ್ತಿಲ್ಲ ಅಂತ ಪ್ರೇಮ. ಅದಕ್ಕೆ ಈ ಗೊತ್ತಿಡಲಂತ ಈ ಸ್ಥಿತಿಯಲ್ಲಿ ಅಂದ್ರೆ ಎಲ್ಲರ ಮುಖಗಳು ಮನೋಭಾವನೆಗಳು ಒಂದೇ. ಅದೇ ತರ ಪ್ರಸಂಗ ಮಾಡುವಾಗ ಅದ್ಭುತಗಳು ಮಾಡುವಾಗ ಮಾತ್ರನೇ ಯೇಸು ಸ್ವಾಮಿಗೆ ಅಲ್ಲಿರ್ತಕ್ಕಂಥ ಜನ ಹುಡುತಿರ್ತಾನೆ, ಇವನೇ ಯೇಸು ಕ್ರಿಸ್ತನೆಂಬುದಾಗಿ ಗೊತ್ತಿರ್ತಾರೆ. ಅದಕ್ಕೆ ಪ್ರಥಮನೆಂಬುದಾಗಿ ದೇವರು ಆ ದಿನ ಯೇಸು ಸ್ವಾಮಿಗನ್ನು ಉತ್ಪತ್ತಿ ಮಾಡಿ ಸೃಷ್ಟಿ ಮಾಡಿಟ್ಟನ. ಈ ದಿನ ಪ್ರಥಮನೆಂಬುದಾಗಿ ನಮ್ಗೂ ಕೂಡ ಉತ್ಪತ್ತಿ ಮಾಡಿ ಸೃಷ್ಟಿ ಮಾಡಿ ಇಟ್ಟನು ಪ್ರೇರೆ. ಈ ಪ್ರಥಮನ ಎಂಬುದಾಗಿ ಆ ದಿನ ಯೇಸು ಸ್ವಾಮಿ ಇದ್ದಾಗ ಆತನ ಮಕ್ಕಳಾಗಿರ್ತಕ್ಕಂಥ ನಮ್ಗ ಪ್ರಥಮನ ಅಂತ ಅಂಬಲೇನ್ರಿ, ಪ್ರಥಮನಂತ ನಮ್ಗೆ ಅಂಬಲನ್ರಿ. ನಾವು ಕೂಡ
ಆತನ ಮಕ್ಕಳಾಗಿ ನಾವು ಜೀವಿಸ್ತೇವೆ ಅಂದ್ರೆ, ಆತನ ಅನುಸಾರವಾಗಿ ನಾವು ಜೀವಿಸ್ತೇವೆ ಅಂದ್ರೆ ಪ್ರಥಮರಾಯ್ತೇವೆ ಪ್ರಿಯರೇ. ಮಕ್ಕಳು ಹುಟ್ಟಿದಾಗ ಗಂಡು ಮಗುತ್ತೆ ಅಂದ್ರೆ ಐ ತಂದೆ ಬಾಯ್ದಾಗ ಬಿದ್ದಿನಪ್ಲೇ ಅದ ನೋಡಿ ಅಂತೇವಲ್ಲ ರೀ, ಏನಂತೇವು? ತಂದೆ ಬಾಯ್ದಾಗ ಬಿದ್ದಪ್ಲೇ ನೋಡ್ರಿ ಕೂಸು, ಗಂಡು ಕೂಸು ಹಂಗೆ ಅದ ನೋಡ್ರಿ, ಪೂರ ಕಾಲು ನೋಡ್ರಿ, ಬಟ್ ನೋಡ್ರಿ, ಮೂಗು ನೋಡ್ರಿ, ಬಾಯಿ ನೋಡ್ರಿ, ಓಹೋ ಹಿಂಗಂತೇವು. ಹೆಣ್ಣು ಹುಡ್ತಂದ್ರ ಪೂರ ತಾಯಿ ಬಾಯ್ದಾಗ ಬಿದ್ದಪ್ಲೇ ಅದ, ಅಜ್ಜಿ ಬಾಯ್ದಾಗಿನ ಬಿದ್ದಪ್ಲೇ ಅದ. ಇವೆಲ್ಲ ಮಾತುಗಳು ನಾವು ಅಂತೇವಲ್ಲ ರೀ, ಕರೆಕ್ಟೇ ಅಂತೇವು. ಬೆಳಿವಾಗ ನಮ್ಮ ಸಿಸ್ಟಮ್ಸ್ ಎಲ್ಲ ದೇವ್ರು ಚೇಂಜ್ ಮಾಡಿರ್ತಾನೆ ಪ್ರಿಯರೇ. ನಮ್ಮ ಫಿಂಗರ್ಸ್ ಈ ಬಟ್ಟವಲ್ಲ, ಈ ಬಟ್ಟನೆಗಿರ್ತಕ್ಕಂಥ ಡಿಸೈನ್ ದೇವ್ರು ಚೇಂಜ್ ಮಾಡಿರ್ತಾನೆ ಪ್ರಿಯರೇ. ನಮ್ಮ ಶರೀರದಾಗೆಲ್ಲ ಒಂದೇ ಪಾರ್ಟ್ಸ್ ಇರ್ತಿಲ್ಲ ಅಂತಿಲ್ಲ. ಕೆಲವೊಬ್ಬರಿಗೆ ಸೈನ್ಸ್ ಮಾಡಿ ಹೇಳ್ತಾರ ಹೃದಯ ಎಡ್ಡಿರ್ತಾವಂತ, ಕಲಿಜೆ ಎಡ್ಡಿರ್ತಾವಂತ, ಹೃದಯ ಎಡ್ಡಿರ್ತಾವ ಅಂಬುದು ಕೂಡ ಒಳಗ ಹೇಳ್ತಾರೆ. ನಾನಂತೂ ನೋಡಿಲ್ಲ ಕೆಲವೊಬ್ರು ಅಂತಾರೆ. ಆದ್ರೆ ದೇವರ ಸೃಷ್ಟಿ, ಒಂದು ಗಿಡ ಅಂದ್ರೂ ಕೂಡ ದೇವ್ರ ಸೃಷ್ಟಿ ಇದ, ಒಂದು ಸ್ಥಳ ಅಂದ್ರೂ ಕೂಡ ದೇವ್ರ ಸೃಷ್ಟಿ ಇದ. ಮಾನವನಾಗಿರ್ತಕ್ಕಂಥ ನೀನು ಕೂಡ ದೇವರ ಒಂದು ಸೃಷ್ಟಿನೇ ಇದ್ದಿ. ಅದಕ್ಕೆ ಪ್ರಥಮನೆಂಬುದಾಗಿ ದೇವರು ಸ್ಪಷ್ಟವಾಗಿ ಆ ದಿನ ಯೇಸು ಕ್ರಿಸ್ತನ ನಿಲ್ಲಿಸಿದ ಕಾರಣ ಈ ದಿನ ನೀನು ಕೂಡ ದೇವರ ಸನ್ನಿಧಿಯಲ್ಲಿ ಪ್ರಥಮರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಇದೇ ಒಂದು ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 19ನೇ ವಚನ ಓದ್ರಿ. ನನ್ನಿಂದ ಆಗುವ ಫಲವು ಬಂಗಾರಕ್ಕಿಂತಲೂ ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ಹಲ್ಲೆಲೂಯಾ. ಯಾರ್ಕಿಂತಲೂ? ದೇವರಿಂದ ಬರ್ತಕ್ಕಂಥ ಆದಾಯ ಹೆಂಗದ ರೀ? ದೇವರಿಂದ ಬರ್ತಕ್ಕಂಥ ಆದಾಯ ಅದು ಪಡ್ಕೊಂಡ್ರೆ ಗೊತ್ತಿರ್ತದೆ. ದೇವರು ಪ್ರತಿಯೊಬ್ಬರಿಗೆ ಆದಾಯ ಕೊಟ್ಟಾನ, ಪ್ರತಿಯೊಬ್ಬರಿಗೆ ಸಂಪಾದನೆ ಮಾಡ್ತಕ್ಕಂಥ ಕೊಟ್ಟಾನ, ಪ್ರತಿಯೊಬ್ಬರಿಗೆ ಸರಿ ಮಾಡ್ತಕ್ಕಂಥದ್ದು ಕೂಡ ದೇವ್ರಿಗೆ ಕೊಟ್ಟಾನ. ಅದಕ್ಕೆ ಹೇಳ್ತಾನ, ನನ್ನಿಂದ ಆಗುವ ಫಲವು ಬಂಗಾರಕ್ಕಿಂತಲೂ ಎಂಬುದಾಗಿ. ನಾವು ದೇವರಿಂದ ಫಲ ಹೊಂದಬೇಕು ಪ್ರಿಯರೇ, ಮನಸ್ಸರಿದೆಲ್ಲ. ದೇವರಿಂದ ಫಲ ಹೊಂದಬೇಕಾದ್ರೆ ಪ್ರಥಮವಾಗಿ ದೇವರ ಸನ್ನಿಧಿಲಿ ನಾವು ನಿಲ್ಲಬೇಕು. ಪ್ರಥಮವಾಗಿ ದೇವರಿಗೆ ನೀವು ಮನೆಯಲ್ಲಿ ಅವಕಾಶ ಕೊಡಬೇಕು. ಪ್ರಥಮವಾಗಿ ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ದೇವರಿಗೆ ಅವಕಾಶ ಕೊಡಬೇಕು ಪ್ರಿಯರೇ. ಯಾಕಂದರೆ ಆತನಿಂದ ಆಗುವ ಪ್ರತಿಫಲನೇ ಇಷ್ಟದ ಪ್ರಿಯರೇ. ಬಂಗಾರಕ್ಕಿಂತ ಹೆಚ್ಚಿಗೆ ಆತನ ವ್ಯಾಲ್ಯೂ ಮಾಡತಾನೆ ಪ್ರಿಯ. ಅಪರಂಜಿಗಿಂತಲೂ ಹೆಚ್ಚಿಗೆ ನಿಮ್ಮನ್ನು ವ್ಯಾಲ್ಯೂ ಮಾಡತಾನೆ ಪ್ರಿಯರೇ. ಎಲ್ಲಕ್ಕಿಂತ ಶ್ರೇಷ್ಠರೆಂಬುದಾಗಿ ಒಂದು ಶ್ರೇಷ್ಠ ಸಂಪತ್ತು ನಿಮ್ಮನ್ನು ಕೊಡ್ತಾ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಮ್ಮನ್ನು ಹೇಳ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಮತ್ತು ಶ್ರೇಷ್ಠ ಸಂಪತ್ತು ನಮಗೆ ಬೇಕಾತವ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ಬಂಗಾರ ಬೀದಿಯಲ್ಲಿ ನಡೀತಕ್ಕಂಥದ್ದು ಕೂಡ, ಕೂಡ್ತಾ ಹೇಳ್ತಕ್ಕಂಥದ್ದು ಕೂಡ ಬಂಗಾರ ಬೀದಿ ಅದ ಪ್ರಿಯರೇ. ನಿಂದಿರ್ತಕ್ಕಂಥದ್ದು ಕೂಡ ಬಂಗಾರ ಅದ, ಕೂಡ್ತಾ ಹೇಳ್ತಕ್ಕಂಥದ್ದು ಕೂಡ. ಇಲ್ಲಿ ಮನುಷ್ಯರ ಮೈ ಮೇಲೆ, ಕಿವಿ ಮೇಲೆ, ಶರೀರ ಮೇಲೆ ಅದು ಚಕ್ 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 ಚಕ ಚಮಕಸ್ತದ, ಅಲ್ಲಿ ನಮ್ಮ ಕಾಲಿನ ಕಡೆಗೆ ಈ ಭೂಲೋಕದಲ್ಲಿ ಮನುಷ್ಯರಿಗೆ ಕಿವಿ ಮಾತುಗಳು ಹೇಳಿ, ಮಾನವರಿಗೆ ಅದು ಹೇಳಿ ಇದು ಹೇಳಿ, ಯಾವುದೋ ಸಮಸ್ಯೆಗಳು ತಂದು ಯಾವುದೋನು ಹೇಳಿ ಮನುಷ್ಯರಿಗೆ ಹಾಳು ಮಾಡ್ತಾರೆ. ಆದರೆ ಪರಲೋಕದಲ್ಲಿ ನಿಮ್ಗೆ ಯಾರು ಹಾಳು ಮಾಡ್ತಾರೆ? ದೇವರಿಂದ ಬರ್ತಕ್ಕಂಥ ಪ್ರತಿಫಲನೆ ಅದ. ಲೋಕದಾಗ ಜನ ಏನೇನೋ ಹೇಳ್ತಾರೆ, ಆದರೆ ದೇವರಿಗೆ ನೀವು ಪ್ರೀತಿ ಮಾಡಿದಾಗ ನನ್ನದ ಒಂದು ಬಾಧ್ಯತೆಯನ್ನು ದೇವರು ನಿಮ್ಮನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಮತ್ತು ಆತನಿಂದಾಗುವ ಫಲವೆಂದರೆ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಉತ್ತಮ ಪ್ರಿಯರೇ. ನಾವು ದೇವರಿಂದ ಫಲ ಹೊಂದಬೇಕು ಪ್ರಿಯರೇ, ಮನುಷ್ಯರಿಂದಲ್ಲ. ನಾವು ದೇವರಿಂದ ಫಲ ಹೊಂದಬೇಕಾದ್ರೆ ದೇವರ ಸನ್ನಿಧಿಯನ್ನು ಆಶ್ರಯಿಸಬೇಕು. ದೇವರಿಗೆ ಮೊದಲನೇ ಅವಕಾಶ ಕೊಡಬೇಕು. ಯಾರು ದೇವರ ಸನ್ನಿಧಿಯನ್ನು ಆಶ್ರಯಿಸ್ತಾ, ಯಾರು ದೇವರನ್ನು ಅವಕಾಶ ಕೊಡ್ತಾರೋ ಅವ್ರಿಗೆ ಮಾತ್ರ ಇದು ಕೊಡ್ತಾರೆ. ಬೆಳ್ಳಿ ಬಂಗಾರ ಅಂದ್ರೆ ಈ ಲೋಕದಲ್ಲಿ ಅನ್ಕೊಂಡಿರ್ಬೋದು ನೀವು, ಬಹಳಷ್ಟು ಬೆಳ್ಳಿ ಬಂಗಾರ ನಮ್ಗೆ ದೇವ್ರು ಕೊಡ್ತಾನ, ಹಿಂಗೆಲ್ಲ ಕೊಡ್ತಾನೆ. ಇಲ್ಲ, ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥ ಜೀವನ ದೇವ್ರು ಕೊಡ್ತಾನೆ. ಎಷ್ಟು ಸಿರಿ ಸಂಪತ್ತಿದ್ರೆ, ಎಷ್ಟು ಆಸ್ತಿ ಅಂತಸ್ತೇನು, ರೋಗ ವ್ಯಾಧಿಗಳಿದ್ರೆ, ಪ್ರತಿದಿನ 10-20 ಗೋಲಿ ನುಂಗ್ತಕ್ಕಂಥ ಪ್ರಯೋಜನ ಏನು ಹೇಳಿ? ಎಷ್ಟು ಸಿರಿ ಸಂಪತ್ತು, ಧನ ಐಶ್ವರ್ಯವಿದ್ರು ಕೂಡ ಮನೆಯಲ್ಲಿ ಶಾಂತಿ ಸಂಬಂಧ ಇಲ್ಲ ಅಂದ್ರೆ ಪ್ರಯೋಜನನೇ ಹೇಳಿ. ಎಷ್ಟು ಆಸ್ತಿ ಅಂತಸ್ತ ಮನೆ ಮಾರಿದ್ರು ಕೂಡ ಸುಖವಾಗಿ ನಿದ್ರೆ ಇಲ್ಲ ಅಂದ್ರ ಪರಿಸ್ಥಿತಿ ಏನದ ಹೇಳಿ? ಹಲ್ಲೆಲೂಯಾ. ದೇವರಿಗಿಂತ ಯಾವುದೂ ಅಮೂಲ್ಯವಿಲ್ಲ. ದೇವರಿಗೆ ನೀವು ಪ್ರಥಮವಾಗಿ ದೇವ್ರಿಗೆ ಅವಕಾಶ ಕೊಟ್ಟಾಗ ದೇವರು ನಿಮಗೆ ಸ್ಪಷ್ಟವಾಗಿ ಉತ್ತಮವಾಗಿ ನಿಮ್ಮನ್ನು ಬಲಪಡಿಸ್ತಾನೆ. ಪ್ರಯತ್ನ ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ನಾವು ದೇವರಿಂದ ಆದಾಯ ಹೊಂದಬೇಕು. ಬೇರೆ ಬಹಳಷ್ಟು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಯಾವಾಗ ಸಲಹೆ ಕೊಡ್ತೇವೆ ಗೊತ್ತದನ? ಮುಂಜಾನೆ ಬಿಸ್ನೆಸ್ ಅಂದರೆ ನಾವು ಶಟರ್ ಓಪನ್ ಮಾಡಿದ ತಕ್ಷಣ, ದುಕಾನು ಓಪನ್ ಮಾಡಿದ ತಕ್ಷಣ, ತೆರೆದ ತಕ್ಷಣ ಏನು ಮಾಡಬೇಕು? ಎಲ್ಲ ಹುಡುಗಿ ಕ್ಲೀನ್ ಮಾಡಿ ಒಂದು ಸಣ್ಣ ಒಂದು ಪ್ರಾರ್ಥನೆ, ಮೊಳಕಲ್ಲು ಉರ್ಲಕ್ಕೆ ನಾವು ಅಂಜಬಾರ್ದು. ಯಾರಿಗೆ ಯಾಕೆ ಹಂಚ್ಬೇಕ್ರಿ? ನಾವು ಮೊಳಕ ಉರ್ಲಕ್ಕೆ ಹಂಚ್ಬೇಕಾ? ಕೆಲವು ನೋಡ್ರಿ ಜನ ಹಿಂಗೆ ಅಡ್ಡು ಉದ್ದಕ್ಕೆ ಬೀಳ್ತಾರೆ ಪ್ರಿಯಪ್ಪರ. ಹಿಂಗೆ ಕೆಲವು
ಎಲ್ಲಿ ಜೀವ ಇಲ್ಲವೋ ಅಲ್ಲಿ ಜನ ಪೂರ ಉದ್ಯೋಗ ತಲೆ ಹಸ್ತಾರ ಪ್ರಿಯ ಕೆಳಗ. ನಮ್ಮ ದೇವ್ರ ಜೀವವುಳ್ಳವ ನಮ್ಮ ಪ್ರಿಯ. ನೀವು ಬಿಸ್ನೆಸ್ ವ್ಯಾಪಾರ ಓಪನ್ ಮಾಡಿದಾಗ ಮೊದಲನೇದು ಪ್ರಥಮವಾಗಿ ದೇವರಿಗೆ ಅವಕಾಶ ಕೊಟ್ಟು ಒಂದು ಸಣ್ಣ ಒಂದು ಪ್ರಾರ್ಥನೆ, ಅರ್ಧ ಗಂಟೆ ಪ್ರಾರ್ಥನೆ ಇಲ್ಲ, 10 ನಿಮಿಷ ಪ್ರಾರ್ಥನೆ ಇಲ್ಲ, 5 ನಿಮಿಷ ಪ್ರಾರ್ಥನೆ ಇಲ್ಲ, 1 ನಿಮಿಷ 2 ನಿಮಿಷ ಮೊಳಕಾಲು ಆಕಾಶ ಕಡೆ ಕೈಗಳೆತ್ತಿ, ದೇವಾ ಈಗ ಬಿಸ್ನೆಸ್ ಈ ವ್ಯಾಪಾರಿಗೋ ಈ ಉದಯ ಕಾಲಿನ ಕೈಲಿ ಒಪ್ಪಿಸ್ಕೊಳ್ಳುತ್ತಿದ್ದ ಸಾಯಂಕಾಲವರೆಗೆ ನೀನು ಸಾಯಂಕಾಲ ನಾವು ಕ್ಲೋಸ್ ಮಾಡ್ಕೊ ಹೊಂಟೇವಂದ್ರ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆ, ದೇವಾ ದಿನವೆಲ್ಲ ಅದ್ಭುತವಾಗಿ ಬಿಸ್ನೆಸ್ ಮಾಡುವ ಸಹಕರಿಸಿದೆ, ಈಗ ಸಾಯಂಕಾಲ ಈ ವ್ಯಾಪಾರ ನಿನ್ನ ಕೈಲಿ ಕೊಟ್ಟು ದೇವ್ರೆ ನೀನು ಇದಕ್ಕೆ ದೃಢಪಡಿಸು. ಈ ರೀತಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ಅದ್ಭುತವಾಗಿ ದೇವ್ರು ಏನು ಮಾಡ್ತಾನ ನಿಮ್ಮ ಬಿಸ್ನೆಸ್ ವ್ಯಾಪಾರನಲ್ಲಿ ಬಲಪಡಿಸ್ತಾನೆ. ನೀವು ಸ್ಕೂಲ್ಗೆ ಹೋದಾಗ ಕೂಡ ಒಂದು ಪ್ರಾರ್ಥನೆ ಮಾಡ್ಬೋದು, ಈ ಸ್ಕೂಲಿಂದ ಬರತಕ್ಕಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಬೋದು, ಕಾಲೇಜ್ಗೆ ಹೋದಾಗ ಪ್ರಾರ್ಥನೆ ಮಾಡ್ಬೋದು, ಕೆಲ್ಸಕ್ಕೆ ಹೋದಾಗ ನೀವು ಪ್ರಾರ್ಥನೆ ಮಾಡ್ಬೋದು. ನಾ ಲಾಕ್ಡೌನ್ದಾಗ 3 ದಿನ ಇಟ್ಕೆ ಹಾಕ್ಲಕ್ಕೆ ಹೋಗಿದ, ಪ್ರಾರ್ಥನೆ ಮಾಡಲ್ದೇನೆ ನಾ ಕೈದಾಗ ಹುಟ್ಟಿನ ಹಿಡಿದಿಲ್ಲ. 3 ದಿನ ಇಟ್ಕಿ 3 ಫ್ಲೋರ್ ಮೇಲೆ ಹಾಕಿದ ಇಟ್ಕಿಗಳು 3 ಫ್ಲೋರ್ ಮೇಲೆ ಇಟ್ಕೆ ಹಾಕಿದ, ಪ್ರಾರ್ಥನೆ ಮಾಡಲ್ದೇನ ಆ ಕೆಲಸಕ್ಕೆ ಮುಟ್ಟಿಲ್ಲ ಪ್ರೇರಿ. ಫಸ್ಟ್ ಹೋಗಿ ಮೈ ಮೇಲೆ ಯಾವ ಬಟ್ಟೆ ಹಾಕೋಬೇಕು ಬಟ್ಟೆ ಹಾಕೊಂಡ ಒಂದು ಕೋಣೆ ಹೋಗಿ ಮಲ್ಕೊಳ್ಳಿ 2 ನಿಮಿಷ, ದೇವ ಈಗ ನಾ ಕೆಲಸ ಮಾಡ್ಲತ್ತಿದ, ನನಗೆ ನಿನ್ನ ಶಕ್ತಿ ಬೇಕು. ನನ್ನಂತೂ ನಾ ಬಲಹೀನನಾಗಿದ್ದ, ನಾ ಈ 3 ಫ್ಲೋರ್ ಇಟ್ಕಿ ಎಂದು ಏರ್ಸಿಲ್ಲ, ಇಟ್ಟು ಅಜ್ಜಿ ತಗೊಂಡು ಕೂಡ ಮ್ಯಾಕ್ ಹೋಗಿಲ್ಲ, ಕುಂತ ಲೆಸ್ಸಂದ್ರಷ್ಟು ಕೆಲಸ ಮಾಡಿದಾದ್ರೆ ಹಿಂಗೆ ಮ್ಯಾಲ ಕೆಳಗಡೆ ಕೆಲಸ ಮಾಡಿಲ್ಲ ದೇವ್ರಿ ಅಂತೇಳಿ ಪ್ರಾರ್ಥನೆ ಮಾಡಿ ಮೊದಲನೇ ದಿನ ನನಗೆ ರೇತಿ ಹಾಕ್ಲಕ್ಕ ಹಚ್ಚಾರ. ಮಧ್ಯಾಹ್ನದ ಇಟ್ಕಿ ಹಾಕ್ಲಕ್ಕ ಹಚ್ಚಾರ. 2ನೇ ದಿನ ಮುಂಜಾನೆ ಇಟ್ಕಿ ಹಾಕ್ಲಕ್ಕ ಹಚ್ಚಾರ, ಮಧ್ಯಾಹ್ನ ಬಾದ ರೇತಿ ಹಾಕ್ಲಕ್ಕ ಹಚ್ಚಾರ. ಮತ್ತು ತಿರುಗಿ ಮಾಲ್ ಕಲಿಸ್ಬೇಕು. 3 ದಿನ ಕೆಲಸ ಮಾಡಿದ, 3 ದಿನ ಕೂಡ ಪ್ರಾರ್ಥನೆ, ದೇವ ನಾನಂತೂ ನಡೆದಿದ್ದ ಕೆಲ್ಸಕ್ಕ ನಾ ಆ ಕೆಲಸದಲ್ಲಿ ನಂಗೆ ಪ್ರಾರ್ಥನೆ ಬರತ್ರ ಒಂದು ಪ್ರಾರ್ಥನೆ. ಆದರೆ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವ ನಂಗೆ 5-6 ದಿನ ಬಾದ ಅಮೌಂಟ್ ಕೊಟ್ಟ. ಎಷ್ಟು ದಿನ ಹೋಗ್ಯದ? ಎಷ್ಟು ದಿನ? ಪರಿಸ್ಥಿತಿ ಖರಾಬದ ಅಂತೇಳಿ ನಾವು ಕೆಲಸ ಹೋಗಿದ್ದೆವು. ಆ ಪರಿಸ್ಥಿತಿ ಖರಾಬ್ ಕೆಲ್ಸಕ್ಕೆ ಹೋದ್ರು ಕೂಡ ನಾಳೆ ಕೊಡ್ತಾನೆ ಬೇಕು 3 ದಿನ ಮಾಡಿಬೇಕು, ಕೊಡ್ತಾನೆ ಇಲ್ಲ ಅಂತೇಳಿ ಏನು ಮಾಡಿದೆ, ಲಾಸ್ಟಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕೊಟ್ಟ. 7 ದಿನ ಬಂದ್ರೆ 10 ದಿನಕ್ಕೆ ನಂಗೆ ಅವ್ರು ಹಾಕ್ಬಿಡ ಕೆಲಸ. ಯಾಕೆ ಮಾತಾಡ್ತಂದ್ರೆ ನಮ್ಮ ಕಷ್ಟ ನಮ್ಮ ದುಃಖ ದೇವ್ರಿಗೆ ಕೊಂಡದ, ದೇವ್ರು ನಮ್ಮ ಪ್ರತಿಫಲ ನಮಗೆ ಇಟ್ಟನ ಆಲ್ರಿ ಇಲ್ಲ ಅಂತಿಲ್ಲ, ಕೊಡ್ತಕ್ಕಂಥ ನಾವು ಸರಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನಾವು ಆತ್ಮಿಕ ದೃಢವಾಗಿ ನಾವು ಕೆಲಸ ಮಾಡಿದಾಗ ದೇವ್ರು ನಮ್ಮನ್ನು ಬಲಪಡಿಸ್ತಾರೆ. ಇದು ಒಂದು ಪ್ರಥಮ. ಅದು ಕೊಟ್ಟಂದ್ರೆ ಅರ್ಜೆಂಟ್ ಒಂದು ಕೆಲಸಕ್ಕಾಗಿ ನಮ್ಗೆ ಉಪಯೋಗ ಆಗೋದಿರತ್ತು, ಬೇರೆಕ್ಕಾಗಿಲ್ಲ. ಅದಕ್ಕೇನೆ ಹೇಳ್ತೇವೆ ಯಾವಾಗಲೂ ನಾವು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಉದಯ ಕಾಲದಲ್ಲಿ ಸಾಯಂಕಾಲದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಾವು ಬರುವುದಾದರೆ ನಮ್ಮ ಬಿಸ್ನೆಸ್ ವ್ಯಾಪಾರ ಕೂಡ ದೇವ್ರು ಏನು ಮಾಡ್ತಾನೆ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಮಾಡ್ತಾನೆ, ಅಭಿವೃದ್ಧಿಪಡಿಸ್ತಾನೆ. ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿದಾಗ ಮುಂಜಾನೆ ಎದ್ದ ತಕ್ಷಣ ಒಂದು ಸಣ್ಣ ಒಂದು ಹಾಸಿಗೆದಲ್ಲೇ ಒಂದು ಸಣ್ಣ ಒಂದು ಪ್ರಾರ್ಥನೆ, ರಾತ್ರಿ ಮಲಗುವ ಹಾಸಿಗೆ ಇರೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ, ಕುಟುಂಬ ವಿಷಯವಾಗಿ, ಯಜಮಾನ ವಿಷಯವಾಗಿ, ಮಕ್ಕಳ ವಿಷಯವಾಗಿ, ಕೈ ಕೆಲಸ ವ್ಯಾಪಾರ ಬಿಸ್ನೆಸ್ ವಿಷಯವಾಗಿ. ಒಂದು ವೇಳೆ ಹೆಣ್ಮಕ್ಳೇ ನೀವು ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಿದ್ರ ನಿಮ್ಮ ಸುಂದರವಾಗಿರ್ತಕ್ಕಂಥ ಮತ್ತು ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ. ಅದಕ್ಕೆ ರೈತರು ಹೇಳ್ತಾನ, ಸ್ತ್ರೀ ಪ್ರಾರ್ಥನೆ ಮಾಡಲ್ದೆ ಪುರುಷನು ಏನು ಮಾಡ್ಲಿಕ್ಕಾಗಲ್ಲ ಅಂತ ಪ್ರಿಯರೇ. ಸ್ತ್ರೀ ಹೆಣ್ಮಗಳು ಬಲಹೀನ ಅಂತೇಳಿ ದೌರ್ಜನ್ಯ ಮಾಡ್ಬಾರ್ದಂತ, ಹೆಣ್ಮಗಳು ಬಲಹೀನಾಗಿರ್ತಾಳಂತ ಆಕಿನ ಮೇಲೆ ಅಧಿಕಾರ ನಡೆಸಬಾರ್ದಂತ. ಆಕೆ ಸರಿಬೇಡ ಸಹಕಾರಿ. ಆದರೆ ಈ ಸರಿಬೇಡ ಸಹಕಾರಿ ಒಂದು ವೇಳೆ ನೀನು ಕರೆಕ್ಟ್ ಆಗಿದ್ದೆ ಅಂದ್ರೆ ನಿನ್ನ ಕುಟುಂಬ ನೀ ಕಟ್ಟಿ, ಯಜಮಾನ ಸರಿ ಮಾಡ್ತೀನಿ, ಮಕ್ಕಳಿಗೆ ಸರಿ ಮಾಡ್ಕೊಡ್ತೀನಿ, ಕುಟುಂಬಕ್ಕೆ ಸರಿ ಮಾಡ್ತೀನಿ, ಅದ್ಭುತವಾಗಿ ನೀ ನಡೆಸ್ತಿ. ಯಾಕಂದ್ರೆ ದೇವರಿಂದ ಬರ್ತಕ್ಕಂಥ ಪ್ರತಿಫಲ ಅಮೂಲ್ಯವಾದ, ಈ ಅಮೂಲ್ಯವಾಗಿರ್ತಕ್ಕಂಥ ಪ್ರತಿಫಲವನ್ನು ಏನು ಮಾಡುತ್ತೆ ಗೊತ್ತನ, ದ್ರೋಹ ಅಪರಾಧ ಮಾಡಿ ತಪ್ಪುಗಳು ಮಾಡಿ ನಾವು ಕಳ್ಕೊಳ್ತೀವಿ. ಇನ್ನೊಬ್ಬರಿಗೆ ಅವಕಾಶ ಕೊಡೋದಕ್ಕಿಂತ ಮುಂಚಿತವಾಗಿ 10 ಮಂದಿ ಜೊತೆ ಸಂಪರ್ಕ ಬೆಳೆಸಿ ಮಾತಾಡೋದು ಕೊಡೋದಕ್ಕಿಂತ ಮುಂಚಿತವಾಗಿ 10 ನಿಮಿಷ ಯಜಮಾನ ಕೆಲಸಕ್ಕೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೆಲಸ ಕರ್ಕೊಂಡ್ರ 10 ನಿಮಿಷ ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತವಾಗಿ ನಿನ್ನ ಯಜಮಾನ ಕೊಳೆ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಯಾವಾಗ ಜ್ಞಾನೋಕ್ತಿ 1ನೇ ಅಧ್ಯಾಯ ಕಂಪ್ಲೀಟ್ಲಿ 4-5 ಸರ್ತಿ ಓದ್ ನೋಡಿ. ಹೆಣ್ಮಕ್ಳು ನೀವು ಓದ್ಲಾಕ್ ಬರ್ತಕ್ಕಂಥವ್ರು ಓದ್ಲಾಕ್ ಬಂದಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಇಲ್ಲಿಂದ ಓದ್ಲಾಕ್ ಹಚ್ರಿ, ಒಂದು 8 ಸರ್ತಿ 10 ಸರ್ತಿ ಕಂಟಿನ್ಯೂ ಪದೇ ಓದಿಸ್ಲಾಕ್ ಹಚ್ರಿ. ಆ 31ನೇ ಅಧ್ಯಾಯದಲ್ಲಿ ಇಷ್ಟೊಂದು ಮರ್ಮಗಳು ಬರೆದಪಟ್ಟಿದ್ದು ಗೊತ್ತದ, ಅಷ್ಟು ಮರ್ಮ. ನೀನು ಸಂಪಾದನೆ ಮಾಡಿದಾಗ ನೀ ಯಾವಾಗ ಹೇಳ್ಬೇಕು, ಯಾವಾಗ ಮಲಗಬೇಕು, ನೀ ಯಾವಾಗ ಏನು ಮಾಡ್ಬೇಕೆಂಬುದಾಗಿ ಹೆಣ್ಮಕ್ಳಿಗೆ ಸ್ಪಷ್ಟವಾಗಿ ಈ ಜ್ಞಾನೋಕ್ತಿ ಬರೆದಿಟ್ಟು ಪ್ರೇರಿ. ಅದಕ್ಕೆ ಹೇಳ್ತೇವೆ ಯಾವಾಗಲೂ ನಿಮ್ಮ ಜೀವನ ನೀವು ಕಟ್ಕೋಬೇಕಾದ್ರೆ ಉಸುಬಿನ ಮೇಲಿಲ್ಲ, ಬಂಡೆ ಮೇಲೆ. ಆ ಬಂಡೆನೇ ದೇವರನ್ನ ಪ್ರೇರಿ. ಆ ಬಂಡೆ ದೇವರಾಗಿದ್ದೀನಿ ಕಾರಣ ಆತನಲ್ಲಿ ನೀವು ಕಟ್ಕೊಳ್ಳುವಾಗ ದೇವರು ನಿಮ್ಗೆ ಅದ್ಭುತವಾಗಿ ನಡೆಸ್ತಾನೆ. ಧನದ ಬಾಧ್ಯತೆಗಳು ಕೊಡ್ತಾನೆ ನಿಮಗೆ ಸ್ಪಷ್ಟವಾಗಿ. ನಿಮ್ಮ ಕೈ ಕೆಲಸ ಎಂದೂ ನಿಷ್ಫಲವಾಗಲ್ಲ. ಬೆಳ್ಳಿಕ್ಕಿಂತಲೂ ಅಪರಂಜಿಗಿಂತಲೂ ಉತ್ತಮವಾಗಿ ಅದ್ಭುತವಾಗಿ ದೇವರು ನಿಮ್ಮನ್ನು ಕೊಟ್ಟು ನಡೆಸ್ತಕ್ಕಂತನಾಗಿದ್ದಾನೆ. ಅದಕ್ಕೆ ಸ್ಪಷ್ಟವಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4-5 ವಚನ ಓದ್ರಿ. ಆತನಲ್ಲಿ ಜೀವವಿತ್ತು,
ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸ್ಕಲಿಲ್ಲ. ನೋಡಿ, ಆತನಲ್ಲಿ ಜೀವದ, ಆತನಲ್ಲಿ ಜೀವದ. ಆ ಜೀವವು ಮನುಷ್ಯರಿಗೆ ಬೆಳಕಾಗದ. ಗೊತ್ತು, ಆ ಬೆಳಕು ಕತ್ತಲ ಹೋದಾಗ ಕತ್ತಲಾಗೋಯ್ತದ, ಬೆಳಕತ್ತಿದ್ರಿ. ಈಗ ಬೆಳಕು ಕತ್ತಲಾಗ ನಡೆದಾಗ ಕತ್ತಲು ಬೆಳಕಾಗೋಯ್ತ ಅಥವಾ ಬೆಳಕಿ ಕತ್ತಲಾಗೋಯ್ತದ? ಹೆಂಗಾಯ್ತದ? ಏನಾಯ್ತರಿ? ರಾತ್ರಿ ಲೈಟ್ ಹಾಕಿದ್ರ ಲೈಟ್ ಪೂರ ಕತ್ತಲು ಮುಚ್ಚಾಗ್ತದ ಅಥವಾ ತೆರೀತದ? ಬೆಳಕಿರ್ತದ್ರಿ. ಕತ್ತಲಲ್ಲಿರ್ತಕ್ಕಂಥ ಸ್ಥಳದಂದ್ರ ನೀವು ಕ್ರಿಸ್ತನ ಮಕ್ಕಳಾಗಿ ನೀವು ನಡೆದಿರಂದ್ರ ಪ್ರಕಾಶಿಸ್ತೀರಿ. ಕತ್ತಲವಾಗಿರ್ತಕ್ಕಂಥ ಜೀವಿತ ಇದ್ದಂತ ಜನರು ಸಂಪರ್ಕ ಬೆಳೆಸಿದಾಗ ಆ ಮಾರ್ಗದಲ್ಲಿ ಇವಾಗ ನಿಮ್ಮಿಂದ ಅವ್ರಿಗೆ ರಕ್ಷಣೆ ಸಿಗ್ತದೆ ಪ್ರಿಯರೇ. ನಿಮ್ಮಿಂದ ಅವ್ರ ಜೀವಿತ ಮಾರ್ಪಡ್ತ ಅದ್ಭುತವಾಗಿ. ಅದಕ್ಕೆ ನೀನು ಮೊದಲನೇದು ದೇವರು ನಿಮ್ಮಲ್ಲಿ, ಯಾಕಂದ್ರೆ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ದೇವರಲ್ಲಿ ಜೀವದ ಆತನ ಸನ್ನಿಧಿ ಅನುಭವಿಸ್ತಕ್ಕಂಥ ಆತನ ಮಕ್ಕಳಾಗಿರ್ತಕ್ಕಂಥ ನಿಮ್ಮೊಳಗೆ ಕೂಡ ಆತನ ಒಂದು ಜೀವದ. ಜೀವವುಳ್ಳವರಾಗಿದ್ದರೆ, ಜೀವ ಇಲ್ಲದವರಾಗಿಲ್ಲ. ಕ್ರಿಸ್ತನನ್ನು ಅನುಸರಣೆ ನಡೀತಕ್ಕಂಥ ಪ್ರತಿಯೊಂದು ಮನುಷ್ಯನ ಒಳಗ ಜೀವದ, ಅವನ ಜೀವಿತದಲ್ಲೇ ದೇವರು ಅದ್ಭುತ ಮಾಡ್ತಾನೆ. ದೇವರನ್ನ ಹೃದಯದಲ್ಲಿ ಬಾಂದಾಗ ದೇವರ ಹೃದಯದಲ್ಲಿ ಬಂದ ಅದ್ಭುತ ಮಾಡ್ತಾನೆ. ದೇವರೇ ನಮ್ಮ ಕುಟುಂಬದಲ್ಲಿ ಬಾಂದಾಗ ದೇವ್ರ ಕುಟುಂಬದಲ್ಲಿ ಬಂದು ಅದ್ಭುತ ಮಾಡ್ತಾನೆ. ಕೈ ಕೆಲಸ ಅದ್ಭುತ ಮಾಡ್ತಾರೆ ಸ್ಪಷ್ಟವಾಗಿ. ಯಾಕಂದ್ರೆ ಆತನಿಂದ ಬರ್ತಕ್ಕಂಥ ಪ್ರತಿಫಲ ಅಪರಂಜಿಗಿಂತ ಅಮೂಲ್ಯವಾಗದ. ಆ ಅಮೂಲ್ಯವಾಗಿರ್ತಕ್ಕಂಥ ಆ ದೇವರಿಗೆ ನಾವು ಮೊದಲನೇದು ಅವಕಾಶ ಕೊಟ್ಟಾಗ ಅಮೂಲ್ಯರಾಗಿ ಬೆಳಿತಾವೆ. ಅವಕಾಶ ಕೊಟ್ಟಿಲ್ಲ ಅಂದ್ರೆ ದೇವರಿಗೆ ಸನ್ನಿಧಿಯಲ್ಲಿ ನಾವು ಅದ್ಭುತವಾಗಿ ಬೆಳಿಲ್ಲ. ಅದಕ್ಕೆ ನಾವು ದೇವರಿಗೆ ಮೊದಲನೇದು ಅವಕಾಶ, ಎಲ್ಲೇ ಇರಲಿ, ಯಾವ ಸ್ಥಳದಲ್ಲಿ, ಆ ಪ್ರಾಂತದಲ್ಲಿ, ಆ ಪಟ್ಟಣದಲ್ಲಿ ಪ್ರಥಮನೆಂಬುದಾಗಿ ದೇವರು ಸ್ಪಷ್ಟವಾಗಿ ಯೇಸು ಕ್ರಿಸ್ತನನ್ನು ಮೊದಲನೇದು ನಿರ್ಮಿಸಿದಾಗ ನಾವು ಕೂಡ ಪ್ರಥಮ ಆಗಬೇಕು. ಯಾಕಂದ್ರೆ ಆತನ ಕಾರ್ಯಗಳಲ್ಲಿ ಪ್ರಥಮನೆಂಬುದಾಗಿ ನೋಡ್ತೇವೆ ನಾವು. ಅದಕ್ಕೆ ಕುಟುಂಬದಲ್ಲಿ ಕೂಡ ಪ್ರಥಮರಾಗಿರ್ತಕ್ಕಂಥ ನೀವು ದೇವರಿಗೆ ಪ್ರಥಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಾಗ ದೇವರು ನಿಮ್ಮನ್ನು ಅದ್ಭುತಗೊಳಿಸ್ತಾನೆ. ನೋಡ್ರಿ, ಒಂದು ಮಾತಾಡುತ್ತೆ, ಹೆಣ್ಮಕ್ಳು ಗಂಡಸು ಮಕ್ಕಳಿಗೆ ಗಂಡ ಹೆಂಡತಿ ಮುಂಜಾನೆ ಮನೆಯಲ್ಲಿ ಜಗಳ ಆಡ್ತಿರ್ತಾರೆ, ಸಾಯಂಕಾಲ ಅವ್ರ ಸಂಬಂಧ ಇರ್ತೀವಿ ಒಳಗ. ಅಲ್ಲೆಲ್ಲೂಯ್ಯ ಇರ್ತೇನ್ರಿ. ನೀವು ಹೊರಗೆ ಗಂಡಸು ಮಕ್ಕಳು ಬಿಸ್ನೆಸ್ ಮಾಡಕ್ ಹೋಗ್ತೀರಿ, ನಿಮ್ಮ ಸಂಬಂಧ ಸಾಯಂಕಾಲ ಸಂಬಂಧ ಇರ್ತದ? ಇರ್ತೇನ್ರಿ? ಹೆಣ್ಮಕ್ಳು ಮನೆಗದ್ದು ನಿಮ್ಮ ಮನೆಗೆ ಇರ್ತಕ್ಕಂಥ ಕೆಲಸ ಮಾಡ್ಕೋತೀರಿ, ನಿಮ್ಮ ಒಳಗೆ ಸಂಬಂಧ ಇರ್ತದ? ಇರ್ತದ್ರಿ ಮನೆಗ. ಇಲ್ಲಿ ಮುಂಜಾನೆ ನಾವು ಮಾಡ್ತಕ್ಕಂಥ ಕಾರ್ಯ ಅಸಮಾಧಾನವಾಗಿತ್ತಂದ್ರೆ ಸಾಯಂಕಾಲವರೆಗೆ ನಿಮ್ಮೊಳಗೆ ಸಮಾಧಾನ ಇಲ್ಲ. ಒಂದು ವೇಳೆ ಮುಂಜಾನೆ ನಿಮ್ಮೊಳಗೆ ಸಮಾಧಾನದಿಂದ ಒಬ್ಬರೊಬ್ಬರು ಅನ್ಯೋನ್ಯತೆ ಐಕ್ಯತೆಯಿಂದ ಸಾಯಂಕಾಲವರೆಗೆ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಇರ್ತೀರಿ, ಎಲ್ಲದರಲ್ಲಿ ಸಮೃದ್ಧಿ ಇರ್ತದೆ. ಎದ್ದ ತಕ್ಷಣ ಹೆಣ್ಮಕ್ಳು ನಿಮ್ಮ ಯಜಮಾನಗ ಜೈಕಿ ಸಂಬರ ಜನ ಕೈ ತೋರಿಸ್ರಿ, ಒಂದೇ ಕೈ. ಆ ಮಕ್ಕಳಿಗೆ ತಿಟ್ಟಿ ಆಗ್ಬಿಡ್ದಪ್ಲೆ ಕಾಡಿಗೆ ಹಸ್ತಾರೆ ನೋಡ್ರಿ, ಹಂಗೆ ಒಂದೇ ಒಬ್ಬರೇ ಖಾಲಿ. ಯಜಮಾನ್ ಮನೆಗೆ, ನಿಮ್ಮ ಮನೆಗೆ ಜೈಕಿರ್ಸ್ತಂತ ಯಜಮಾನಿಗೆ ಅಂಬಲ್ರಿ. ಮಕ್ಕಳು ನಿಮ್ಮ ತಾಯಿ ತಂದೆ ನೀವು ಜೈಕಿರ್ಸ್ತಂತೀರಿ, ದೇವಕಿಗೆ ಖಾಲಿ ಡೈರೆಕ್ಟ್. ಆದರೆ ಒಂದು ನಿಮ್ಮ ಜೀವನ ಅಳವಡಿಸ್ಕೊಡ್ಬೇಕು ನೀವು. ಮೊದಲನೇದು ದೇಕಾಲ ಎದ್ದ ತಕ್ಷಣ ನಿಮ್ಮ ಹಿರಿಯರು ಯಾರು ಇರ್ತಾರೆ ನಿಮ್ಮ ಮನೆಯಲ್ಲಿ, ಆ ಹಿರಿಯರಿಗೆ ಜೈಕ್ರಿಸ್ ಪ್ರೈಸ್ ಲಾರ್ಡ್ ಶ್ವಾಲು ಮಂದಿರ ಅಂದ್ರೆ ಆ ದಿನನೇ ಬೇರೆ ಆಗಿರ್ತದೆ. ಸಾಯಂಕಾಲ ತನ ಸಮಾಧಾನ ಇರಬೇಕು. ಮನುಷ್ಯನ ಮನೆ ಒಳಗೆ ಸಮಾಧಾನ ಆಗಿತ್ತಂದ್ರೆ ಅದ್ಭುತ. ಯಾರ ಜಗಳ ಆಡ್ದಾಗ ಯಾರೊಬ್ಬರು ತಗ್ಗಿಸ್ಕೊಳ್ಬೇಕು, ಯಾರೊಬ್ಬರು ಗಂಡರ ತಗ್ಗಿಸ್ಕೊಳ್ಬೇಕು, ಹೆಣ್ದಿರ ತಗ್ಗಿಸ್ಕೊಳ್ಬೇಕು. ಯಾವ್ದಾರ ಒಂದು ಬಡಿಗೆ ಮುರಿದೋಯ್ತಂದ್ರೆ ಏನಿರ್ತದ? ಸಮಾಧಾನ ಇರ್ತದೆ. ಬಡಿಗೆ ಅಂದ್ರೆ ನೀವೇ ಮತ್ತಿನ್ನೊಬ್ಬರೇ ಇರಲ್ಲ. ಬಡಿಗೆ ಅಂದ್ರೆ ಮತ್ತೆ ಹೊಡೆದು ಬಡಿಗೆ ಮುರಿದಾಕಿದ್ರೆ ಆ ಬಡಿಗೆ ಅಲ್ಲ. ಯಾರೊಬ್ಬರು ಮುಂಜಾನೆ ತಕ್ಷಣ ಸಮಾಧಾನ ನಿಮ್ಮ ಮನೆಯಲ್ಲಿ ಹುಟ್ಟಬೇಕಾದ್ರೆ, ಶಾಂತಿ ನಿಮ್ಮ ಮನೇಲಿ ಹುಟ್ಕೊಂಡ್ಬರ್ಬೇಕಾದ್ರೆ, ನೀತಿ ಸತ್ಯತೆ ನಿಮ್ಮ ಮನೇಲಿ ಹುಟ್ಕೊಂಡ್ಬರ್ಬೇಕಾದ್ರೆ ಯಾರೋ ಒಬ್ಬರು ತಗ್ಗಿಸಿಕೊಂಡು ಕರ್ತನ ಸನ್ನಿಧಿಯನ್ನು ಅನುಭವಿಸುವಾಗ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರ್ತದೆ. ಪ್ರೇರಣೆ ಹೈದರಾಬಾದಲ್ಲಿ ನಮ್ಮ ಸಿಸ್ಟರ್ ಒಬ್ಬರು, ಅವ್ರು ಸಣ್ಣ ಒಂದು ದುಕಾನ್ ಇತ್ತು ಪ್ರೇರಣೆ. ಸಣ್ಣದೇ, ಎಷ್ಟು ಅಂದರೆ ಹಿಂಗೆ 5 ಫೀಟ್ ಇತ್ತು, ಹಿಂಗ 6 ಫೀಟ್ ಏನೋ ದುಕಾನ್ ಇತ್ತು. ಸಣ್ಣದೊಂದು ಶಟರ್ ಅರ್ಬಿ. ಈ ಕ್ರಿಸ್ಮಸ್ 9ನೇ ತಾರೀಕಿಗೆ ಬಟ್ಟೆಗಳು ಫ್ರೀ ಹಂಚ್ತಾರೆ ಕೆಲವೊಬ್ಬರಿಗೆ. ಸಣ್ಣ ದುಕಾನು ಕಿರಣ್ ಕ್ಲಾತ್ ಅಂತೇಳಿ ಹಾಕಿದ್ರು ಅವರು. ಹಾಕಿದ್ರು ಆ ಕಿರಣ್ ಕ್ಲಾತಾಗ ಮುಂಜಾನೆ ಎಷ್ಟೇ ಜನ ಬಂದು ಕೊಡ್ತಿದ್ದಿಲ್ಲ. ಬರೋಣ ತಾಯಿ ಎಲ್ಲ ಯಾರಿಗೆ ಮಾತಾಡ್ತಿರಲಿಲ್ಲ, ಆಕಿನ ಕೆಲಸ ಹಾಕಿ ಬರೋಣ ಪ್ರೇರ್ ಮಾಡಿ ಎಣ್ಣೆ ತೊಗೊಂಡು ಒಂದು ಬಾಕಲ ಒಂದು ಸಿಲ್ಬ್ಯಾ ಮತ್ತು ನಂತರ ಕೌಂಟರ್ ಮೇಲೆ ಒಂದು ಸಿಲ್ ಬೆಳೆಸಿ ಮೊಳಕಾಲೂರು ಪ್ರೇರ್ ಮಾಡ್ತಾಳೆ ಆಕಿ. ಮೊಳಕಾಲೂರು ಪ್ರಾರ್ಥನೆ ಮಾಡ್ತಿಳು. ಸಾಯಂಕಾಲ ಮೊಳಕಾಲೂರು ಪ್ರೇರ್ ಮಾಡಿ ದುಕಾನ್ ಮುಗಿಸ್ತಿಳು. ಇವತ್ತು 3 ಫ್ಲೋರ್ ಅಂತಸ್ತ ಬಿಲ್ಡಿಂಗ್ ಅದ ಪ್ರೇರಿ. ಸ್ವಂತ ಕೊಂಡ್ಕೊಂಡ್ರ ಅವ್ರು.
ಈ ಸ್ಥಳ ಸ್ವಂತ ಖರೀದಿ ಮಾಡಿ 3 ಫ್ಲೋರ್ ಬಿಲ್ಡಿಂಗ್ ಮೇಲೆ ಇವತ್ತು ಬಟ್ಟೆ ದುಕಾನದ ಅಷ್ಟು ದೊಡ್ಡ ದುಕಾನ ಮಾಡಿದ್ರು. ಎದರಿಂದ? ಪ್ರಾರ್ಥನೆ ಪ್ರಥಮವಾಗಿರ್ತಕ್ಕಂಥದ್ದು. ದೇವರಿಗೆ ಪ್ರತಿದಿನ ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ನೀವು ಅವಕಾಶ ಕೊಟ್ಟಾಗ ಅದ್ಭುತದ ಪ್ರೇರಣೆ. ಅದಕ್ಕೆ ಯೇಸುವಿಗೆ ಸ್ಪಷ್ಟವಾಗಿ ನೀನು ಪ್ರಥಮನೆಂಬುದಾಗಿ ಎಲ್ಲಾ ಕಾರ್ಯಗಳಲ್ಲಿ ಪ್ರಥಮನೆಂಬುದಾಗಿ ಯೇಸುವಿಗೆ ದೇವರು ಯಾಕೆ ಇಟ್ಟನಂದ್ರೆ ಇದು ವಿಷಯವಾಗಿ ಇಟ್ಟನು ಪ್ರೇರಣೆ. ಆತನಿಗೆ ಪ್ರಥಮನೆಂಬುದಾಗಿ ಯೇಸು ಕ್ರಿಸ್ತನ ದೇವರು ನಿರ್ಮಾಣ ಮಾಡಿದಾಗ ನಾವು ಕೂಡ ಪ್ರಥಮರೆಂಬುದಾಗಿ ನಮ್ಗೆ ಕೂಡ ದೇವರು ನಿರ್ಮಾಣ ಮಾಡ್ಯಾನ. ನಾವು ಆತನ ಸ್ವತ್ತಾಗಿದ್ದೀವಿ. ನಾವು ಆತನಿಗಾಗಿ ನಮ್ಮ ಆತ್ಮ, ನಮ್ಮ ಪ್ರಾಣವನ್ನು, ನಮ್ಮ ಶರೀರವನ್ನು ಕೊಟ್ಟು ನಡೆಯುವಾಗ ದೇವರು ಅದ್ಭುತ ಮಾಡ್ತಾನೆ. ಅದಕ್ಕೆ ಜ್ಞಾನೋಕ್ತಿಗಳು 22ನೇ 1ನೇ ವಚನ ಹೋದ್ರಿ. ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು. 7:8-19 ಏನ್ ಹೇಳ್ತಾನ? ಆತನಿಂದ ಬರ್ತಕ್ಕಂಥ ಪ್ರತಿಫಲ ಅಪರಂಜಿಗಿಂತಲೂ ಅಮೂಲ್ಯವಾಗಂತ ಹೇಳ್ತಾನೆ. ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯ ಅಂತ ಹೇಳ್ತಾನಲ್ಲಿ. ಇಲ್ಲಿ ಮೊದಲನೇದು ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಅತಿಥಿ ಸತ್ಕಾರ್ಯವು ಅಮೂಲ್ಯ. ನಿಂಬಲ್ಲಿ ಧನ ಐಶ್ವರ್ಯಗಳಿದ್ದಾಗ, ನೀವು ಸಂಪಾದನೆ ಮಾಡಿರುವಾಗ, ನೀವು ದೇವರಿಂದ ಕಳಿಸಿರುವಾಗ, ಕೂಡಿಸಿರುವಾಗ ಒಳ್ಳೆ ಹೆಸರು ಮೊದಲನೇ ಸಂಪಾದನೆ ಬರಬೇಕು. ಈ ಕಡೆ ಆಸ್ತಿ ಕೂಡಬೇಕು, ಈ ಕಡೆ ನಿಮ್ಮ ಹೆಸರು ಕೂಡ ಒಳ್ಳೇದಾಗಿ ಹೆಸರು ಬರಬೇಕು ಪ್ರೇರೆ. ಆ ಸಂಪಾದನೆ ಮಾಡಬೇಕು ಸ್ಪಷ್ಟವಾಗಿ. ಪ್ರಥಮವಾಗಿರ್ತಕ್ಕಂಥ ದೇವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಒಳ್ಳೆ ಹೆಸರು ಸಂಪಾದನೆ ಮಾಡ್ಲಕ್ಕ ಅವಕಾಶದ, ಮತ್ತು ಸತ್ಕೀರ್ತಿ ಕೂಡ ಮಾಡ್ಲಕ್ಕ ಒಂದು ಅವನಿಗೆ ಅವಕಾಶದ ಪ್ರೇರಣೆ. ಅತಿಥಿ ಸತ್ಕೀರ್ತಿ ಕೂಡ ಈ ಕಾರ್ಯಗಳು ಮಾಡೋದ್ರಲ್ಲೂ ಕೂಡ ನಾವು ಸ್ಪಷ್ಟವಾಗಿ ನಾವು ಮುಂದೆ ಹೆಚ್ಚಿಟ್ಟು ನೋಡಿ ಇವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರೇರಣೆ. ಹೆಸರು ಸಂಪಾದನೆ ಮಾಡಬೇಕು ಸ್ಪಷ್ಟವಾಗಿ. ಮೊದಲನೇದು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರಿಂದ ಆ ಹೆಸರಿಂದ ದೇವರು ನಿಮ್ಮ ಅದ್ಭುತ ಮಾಡ್ತಾನೆ. ಆ ಹೆಸರಿಂದ ಯಾರ ನಿಮ್ಮ ಕೆಟ್ಟ ಹೆಸರು ನಿಮ್ಮ ವಿಷಯದಾಗ ಯಾರ ಕೆಟ್ಟದ್ದು ಹೇಳ್ತಾರೆ ಅಂದ್ರೆ ಕೂಡ ನಂಬಲ್ಲ ಜನ. ಯಾಕೆ ನಂಬಲ್ಲ? ಅವ ಅಂತವಲ್ಲ, ಆಕೆ ಅಂತಕ್ಕೆ ಅಲ್ಲ, ನೀನು ಸುಮ್ಮನೆ ಹೇಳ್ತೀನಿ, ಏನೋ ಒಂದು ಹುಟ್ಟಿಸ್ಕೊಂಡು ಹೇಳ್ತೆ ಎಂಬುದಾಗಿ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಒಂದು ಜಾಗ್ರತೆ ಇರಬೇಕು. ನೀವು ಸ್ಪಷ್ಟವಾಗಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು. ಧನ ಆಸ್ತಿ ಅಂತಸ್ತ ದೇವರಿಂದ ನಮಗೆ ಸಿಗ್ತದ. ದೇವರು ಅನ್ನೋದೇ ಏಕೈತಲ್ಲದೆ ದೇವ್ರಿಗೆ ಅವಕಾಶ ಕೊಟ್ಟು ಸಂಪಾದನೆ ಮಾಡಬೇಕು. ಎರಡನೇದರೊಟ್ಟಿಗೆ ಒಳ್ಳೆ ಹೆಸರು ಸಂಪಾದನೆ ಮಾಡಿದಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಮತ್ತು ಈ ಅತಿಥಿ ಸತ್ಕ್ರಿಯೆಗಳ ಕಾರ್ಯಗಳಲ್ಲಿ ಕೂಡ ನೀವು ಎಲ್ಲದಲ್ಲಿ ಒಂದು ಭಾಗವಹಿಸಿ ನೀವು ಉನ್ನತ ಸ್ಥಾನಕ್ಕೆ ಬರ್ಲಕ್ಕ ಅವಕಾಶದ ಪ್ರೇರಣೆ. ಅದಕ್ಕೆ ಜೀವನದಲ್ಲಿ ಎಷ್ಟೋ ಕಷ್ಟ ಬಂದರೂ ಕೂಡ ಅದು ಆ ಕಷ್ಟವೆಲ್ಲ ದೇವ್ರ ಸನ್ನಿಧಿಯಲ್ಲಿ ಹಂಚಿಕೊಂಡು ದೇವ್ರ ಸನ್ನಿಧಿಯನ್ನು ಒಪ್ಪಿಸಿ ನಡೆಯುವಾಗ ದೇವರು ಅದ್ಭುತ ಮಾಡ್ತಾನೆ. ಕೆಲವು ಸತಿ ಮನುಷ್ಯನ ಜೀವಿತದಲ್ಲಿ ಮರಣಕರ ಅಪಾಯಗಳು ಬರ್ತಾವ, ಮರಣಕರ ಸಂಕಟಗಳು ಮನುಷ್ಯನ ಕುಟುಂಬದಲ್ಲಿ ಬಂದು ಬೀಳ್ತಾವ. ಯಾವುದೋ ಒಂದು ಮಾರ್ಗದಲ್ಲಿ ಬರ್ತಾವ ಇಲ್ಲಂತಿಲ್ಲ, ಆದರೆ ಆ ಮಾರ್ಗಗಳು ಹೇಗೆ ಬರುತ್ತೋ ಹಾಗೆ ಓಡ್ತಾವ ಪ್ರೇರಣೆ. ಅದಕ್ಕೆ ಧರ್ಮೋಪದೇಶ ಕಾಂಡದಾಗ ಹೇಳ್ತಾನ, ಅವು ಒಂದು ದಾರಿಯಿಂದ ಬರ್ತಾವಂತ 7 ದಾರಿಗೆ ಓಡ್ತಾವಂತ ಪ್ರೇರಣೆ. ಬರ್ಲಕ್ ಒಂದೇ ಮಾರ್ಗ ಅದಕ್ಕ, ಓಡುವುದಕ್ಕಾಗಿ 7 ಮಾರ್ಗವಂತ ಪ್ರೇರೆ. ಮತ್ತೆ ಲೂಕನ್ ಬರ್ಸೋ ಓಡ್ದಾಗ ಹೇಳ್ತದೆ ಸ್ಪಷ್ಟವಾಗಿ, ಈ ಸೈಡ್ ಬಂದಾಗ ದೇವು ಒಂದು ಮನುಷ್ಯನಿಗೆ ಬಿಟ್ಟು ಹೋಯ್ತಂದ್ರ ಅವೇನ್ ಮಾಡ್ತಾವಂತ 8 ತಗೊಂಡ್ಬರ್ತಾವಂತ ಪ್ರೇರೆ. 7 ಮತ್ತೆ ಇದೊಂದು 8 ಆಗೋಯ್ತವ. 8 ಮನುಷ್ಯನೊಳಗಂದ್ರ ಮೊದಲನೇ ಸ್ಥಿತಿಗಿಂತ 2ನೇ ಸ್ಥಿತಿ ಬಹಳಷ್ಟು ಕೆಟ್ಟೋಯ್ತು ಪ್ರೇರೆ ಮನುಷ್ಯನ. ಅದಕ್ಕೆ ದೇವರಿಗೆ ಅವಕಾಶ ಕೊಟ್ಟಾಗ ಸೈತಾನ ಒಂದ್ ದಾರಿ ಬಂದ್ರು ಕೂಡ 7 ದಾರಿ ಬಿದ್ದು ಓಡಿಸ್ತಾರೆ ಪ್ರೇರೆ. ಸೈತಾನಿಗೆ ಅವಕಾಶ ಕೊಟ್ಟಿದ್ರ ಭಯಂಕರವಾಗಿ ಹೀನವಾಗಿ ಸ್ಥಿತಿ ಪರಿಸ್ಥಿತಿ ಎಂದು ಬಂದ್ಬಿಡ್ತ. ಅದಕ್ಕೆ ಒಳ್ಳೆ ಹೆಸರು ಸಂಪಾದನೆ ಮಾಡಿದಾಗ ಕೆಟ್ಟ ಹೆಸರುಗಳು ಅನೇಕ ಬರ್ತಾವಾದ್ರೆ ಆ ಹೆಸರಲ್ಲೇ ಸಮಾಧಿ ಹೋಗುತ್ತೆ ಪ್ರೇರೆ. ನಿಮ್ತನ ಬರ್ಲಕ್ಕೆ ಅವಕಾಶ ಹೆಚ್ಚಿಸಿರಲಿಲ್ಲ, ಆದರೆ ಅತಿಥಿ ಸತ್ಕಾರ್ಯ ಕೂಡ ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯ ಮಾಡ್ಬೇಕು. ಅದಕ್ಕೆ ದೇವರು ಸ್ಪಷ್ಟವಾಗಿ ಪ್ರಥಮನೆಂಬುದಾಗಿ ಯೇಸು ಸ್ವಾಮಿಗೆ ನಿರ್ಮಿಷನ್ ಎಲ್ಲ ಕಾರ್ಯಗಳೆಲ್ಲ ಪ್ರೇರೆ. ಒಂದು ಕಾರ್ಯ ಇಲ್ಲ, ಎಲ್ಲ ಕಾರ್ಯಗಳಲ್ಲಿ. ಕೆಲವೊಂದು ಮನೆಯಲ್ಲಿ ಫಂಕ್ಷನ್ ಆಗ್ತದ, ಫ್ಯಾಮಿಲಿದವ್ರೆ ಅವರೇ ಕೂತ್ಕೊಳ್ತಾರೆ ಪ್ರೇರೆ. ಬಂದಿನ ನೆಂಟರಿಗೆ ಅಡಿಗೆ ಯಾರು ಇಡಬೇಕು? ಎಲ್ಲ ಹೋದಲ್ಲಿ ಯಾವಾಗಾರ ಒಂದೊಂದು ಕುಟುಂಬದಾಗ ನೋಡ್ರಿ ಈ ಪರಿಸ್ಥಿತಿ ಕಾಣ್ಬರ್ತದೆ. ಇಂಥೊಂದು ಪರಿಸ್ಥಿತಿ ಕಾಣ್ ಬಂದಾಗ ನಾವೇ ಎದ್ದು ಟಪ್ಪತ್ತಿದೆ ಏನು ಮಾಡ್ತೀವಿ ಗೊತ್ತನ, ಅನ್ನ ಅಡುಗೆ ಬಡಿಸ್ತೇವೆ. ಯಾಕೆ ಮಾತಾಡ್ತಾನೆ ಗೊತ್ತನ, ಫಂಕ್ಷನ್ಸ್ ಮಾಡುವಾಗ ನೀವು ಮನೆಯರು ಊಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅರ್ಥ ಅಲ್ಲದ, ನೀವು ಮನೆಯರು ಊಟ ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ನೆಂಟರಿಸ್ತರು, ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಬಳಗದವರಿಗೆ, ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ನೆಂಟರಿಸ್ತರಿಗೆ ಫಸ್ಟ್ ಅವ್ರಿಗೆ ಊಟ ಬಡಿಸಿ ನೀವು ಊಟ ಮಾಡ್ಬೋದು. ಅದಕ್ಕೆ ಪ್ರಥಮ ಎಂಬುದಾಗಿ ಯಾರು ದೇವರಿಗೆ ಅವಕಾಶ ಕೊಟ್ಟಿರ್ತಾರೋ, ಈ ಪ್ರಥಮ ಎಂಬುದಾಗಿ ದೇವರಿಗೆ ಅವಕಾಶ ಕೊಟ್ಟಾಗ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮೊಟ್ಟಿದ್ದು ನಿಮ್ಮನ್ನು ನಡೆಸ್ತಕ್ಕಂಥನಾಗಿರ್ತಾನೆ ಬೇರೆ. ಅದ್ಭುತವಾಗಿ ನಿಮ್ಮನ್ನು ಬಲಪಡಿಸ್ತಕ್ಕಂಥ ಎಲ್ಲ ವೇಳೆಯಲ್ಲಿ ಎಲ್ಲ ಕಷ್ಟದಲ್ಲಿ ದೇವರನ್ನು, ನಿಮ್ಮ ಎಲ್ಲ ಸಂಕಟದಲ್ಲಿ ದೇವರನ್ನು ಯಾಕೆ ಹೋಗ್ತದನ ನೀವು ಎಂದ ಒಂದು ಸತ್ಯನ ಪ್ರಾರ್ಥನೆ ಮಾಡಿ, ದೇವರೇ ಆದ್ರಿಂದ ಪ್ರಾರ್ಥನೆ ಮಾಡಿದಪ್ಪ ನನ್ನ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ದೇವರೇ ನೀನು ಪರಿಹಾರ ಮಾಡು. ಈ ಎಲ್ಲ ಪ್ರಾರ್ಥನೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ದು.
ಯಾರ್ಯಾರು ರಕ್ಷಣೆ ಹೊಂದಿ ದೀಕ್ಷೆ ಸ್ನಾನ ಹೊಂದಿ ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲು ಬಗೆದು ಯಾರು ಆತನ ಚಿತ್ತತೆ ನಡಿಲಕ್ಕೆ ನೀವು ಪ್ರಯಾಸ ಪಟ್ಟಿರ್ತೀರೋ ನಿಮ್ಗೆ ಸ್ಪಷ್ಟ ಪ್ರತ್ಯೇಕವಾಗಿರ್ತಕ್ಕಂಥ ಪುಸ್ತಕ ಅದರಲ್ಲಿ ಬರೆಯಲ್ಪಟ್ಟಿರ್ತದ. ನೀವು ಎಷ್ಟು ಒಳ್ಳೆ ಕಾರ್ಯ ಮಾಡಿರಿ, ಎಷ್ಟು ಕೆಟ್ಟದ ಕಾರ್ಯ ಮಾಡಿರಿ ಬರೆಯಲ್ಪಡ್ತದೆ. ಒಳ್ಳೇದು ಮಾಡಿದರೆ ಪ್ರತಿಫಲದ, ಕೆಟ್ಟದ್ದು ಮಾಡಿದರೆ ಶಿಕ್ಷೆ ಅದ. ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಸ್ಪಷ್ಟವಾಗಿ ಎಲ್ಲ ಕಾರ್ಯಗಳಲ್ಲಿ ದೇವರು ಹೇಳ್ತಾನ. ನಾನು 8:22 ಹೇಳ್ತಾನ, ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನೆಂಬುದಾಗಿ. ದೇವರು ಪ್ರಥಮನ ಪ್ರೇರಿಸುವ ಪ್ರಥಮವಾಗಿರ್ತಕ್ಕಂಥ ದೇವರಿಗೆ ಪ್ರಥಮವಾಗಿರ್ತಕ್ಕಂಥದ್ದು ನೀವು ಅವಕಾಶ ಕೊಟ್ಟಿದ್ದೀರ. ದೇವರ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾರೆ. ಈ ವಾಕ್ಯ ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ. ಕಣ್ಮುಚ್ಚಿದ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಕೇಳಿದಿರಿ. ಯಾಕಂದರೆ ವಾಕ್ಯದಲ್ಲಿ ಅನೇಕ ವಿಷಯ ದೇವರನ್ನು ಮಾತಾಡಿನ ದೇವರು ಮಾತಾಡಿದ ಅನುಸಾರವಾಗಿ ಒಂದು ವೇಳೆ ದೇವರಿಗೆ ಅವಕಾಶ ಕೊಡಿದ್ರೆ, ಪ್ರಾರ್ಥನೆ ಮಾಡೋದ್ರೆ ದೇವರ ಜೀವಿತದಲ್ಲಿ ಇದನ್ನ ಅದ್ಭುತ ಮಾಡಬೇಕೆಂಬ ಒಂದು ಆಸೆ ಇಟ್ಟನು. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ಸಮಯ ಮತ್ತು ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದ್ದೀನಿ, ನಿಮಗೆ ಸ್ತೋತ್ರ. ಸಮಯ ಸಂದರ್ಭ ಅವಕಾಶದಲ್ಲಿ ದೇವರೇ, ಇವ ನಿನ್ನ ಪಾದ ಸನ್ನಿಧಿಯಲ್ಲಿ ದೇವಪ್ಪ ನಾನು ನಮ್ಮೆಲ್ಲರೂ ದರ್ಶಿಸಿಕೊಳ್ತೇನೆ. ಪ್ರಥಮನೆಂಬುದಾಗಿ ಎಲ್ಲ ಕಾರ್ಯಗಳಲ್ಲಿ ನೀನು ಪ್ರಥಮನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿದೆವಪ್ಪ. ಹೌದು, ಕರೆಕ್ಟೇ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಪ್ರಥಮನಾಗಿದ್ದ ನೀನು ಪ್ರಥಮನಾಗಿದ್ದ ಕಾರಣ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ನಿನ್ನ ಒಂದು ಕಾರ್ಯದಲ್ಲಿ ಪ್ರಥಮರಾಗಿ ನಿಲ್ಬೇಕಪ್ಪ ಕರ್ತನೆ. ಪ್ರಥಮರಾಗಿ ಮುಂದೆ ಸಾಜಿಕೊಂಡು ನಾವು ನಡಿಬೇಕಪ್ಪ ಕರ್ತನೆ. ನಿನ್ನ ಕಾರ್ಯಗಳಲ್ಲಿ ದೃಢವಾಗಿ ನಾವು ನಿಂದಿರ್ಬೇಕಪ್ಪ. ನಿನ್ನ ಒಂದು ಸನ್ನಿಧಿ ದೃಢವಾಗಿ ನಾವು ಅನುಭವಿಸಲೇಬೇಕು. ಒಳ್ಳೆ ಹೆಸರು ನಾವು ಸಂಪಾದನೆ ಮಾಡಬೇಕು. ಒಳ್ಳೆ ಹೆಸರಿನ ಅರ್ಥದಿಂದ ನಾವು ಮುಂದುಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ದೇವರು ಸ್ಪಷ್ಟವಾಗಿ ಪ್ರಥಮನೆಂಬುದಾಗಿ ಆತನ ಅವಕಾಶ ಕೊಟ್ಟರು. ಈ ದಿನ ಪ್ರಥಮವಾಗಿರ್ತಕ್ಕಂಥ ನೀನು ದೇವರ ಸನ್ನಿಧಿಯಲ್ಲಿ ಪ್ರಥಮವಾಗಿರ್ತಕ್ಕಂಥ ನಿನ್ನ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡೋದ್ರೆ ದೇವರು ಅದ್ಭುತ ಮಾಡ್ತಾನೆ. ನೆನ್ಕೊಂಡಿರ್ಬೋದು, ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲ, ಮನೆಯಲ್ಲಿ ಶಾಂತಿ ಸಂಪಾದನೆ ಇಲ್ಲ. ನೆನ್ಕೊಂಡಿರ್ಬೋದು, ನಿನ್ನ ಮನೆಯಲ್ಲಿ ಶಾಂತಿ ಸಂಪಾದನೆ ಕೊಡುವುದಕ್ಕಾಗಿ ಸ್ವಾಮಿ, ನಿನ್ನ ಕುಟುಂಬ ರಕ್ಷಿಸುವುದಕ್ಕಾಗಿ ಸ್ವಾಮಿ, ನಿನ್ನ ಮಕ್ಕಳಿಗೆ ರಕ್ಷಿಸುವುದಕ್ಕಾಗಿ ಸ್ವಾಮಿ, ನಿನ್ನ ಯಜಮಾನ ರಕ್ಷಿಸುವುದಕ್ಕಾಗಿ ಸ್ವಾಮಿ ಲೋಕಕ್ಕೆ ಬಂದಾನೆ. ಈ ದಿನ ನೀನು ದೇವರ ಸನ್ನಿಧಿಯಲ್ಲಿ ಮೊದಲೇ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡೋದ್ರೆ ದೇವರು ಅದ್ಭುತ ಮಾಡ್ತಾನೆ. ಆತನಿಂದ ಬರ್ತಕ್ಕಂಥ ಆದಾಯವು ಬೆಳ್ಳಿಕ್ಕಿಂತಲೂ ಅಪರಂಜಕ್ಕಿಂತಲೂ ಅಮೂಲ್ಯವಾಗಿದೆ. ಪ್ರಿಯ, ಯಾರು ದೇವರನ್ನು ನೀವು ಪ್ರೀತಿ ಮಾಡುತ್ತೀರೋ, ನೀವು ಪ್ರೀತಿ ಮಾಡುವಾಗ ದೇವರು ಧನದ ಬಾಧ್ಯತೆ ನಿಮ್ಮನ್ನು ಕೊಡ್ತಾನೆ. ನಿಮ್ಮ ಬೋಕಸ್ಸುಗಳನ್ನು ದೇವರು ತುಂಬಿಸ್ತಾನೆ. ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಡು. ವ್ಯಾಪಾರ ಬಿಸ್ನೆಸ್ ತಪ್ಪುದ್ರೋಹ ಅಪರಾಧ ಮಾಡಿದೆ ಅಥವಾ ಮಾಡಲಂತ ಕಾರ್ಯಕ್ರಮಗಳು ಮಾಡಿ ವ್ಯಾಪಾರ ಬಿಸ್ನೆಸ್ನಲ್ಲಿ ಹೆಚ್ಚಿಟ್ಟಿದೆ, ಸರಿ ಇಲ್ಲ, ನೀ ಸರಿ ಮಾಡ್ಕೊ. ನಿನ್ನ ವ್ಯಾಪಾರ ಬಿಸ್ನೆಸ್ನಲ್ಲಿ ನೀನು ಸರಿಯಾಗಿರುವುದರೇ ದೇವರು ನಾನು ಸರಿ ಮಾಡಿ ನಿನ್ನ ಬಿಸ್ನೆಸ್ ವ್ಯಾಪಾರ ಕೊಡ್ಲಕ್ಕೆ ಅದ್ಭುತವನ್ನು ನಡೆಸ್ತಾನೆ. ವ್ಯಾಪಾರ ಬಿಸ್ನೆಸ್ನಲ್ಲಿ ಪಾಪ ದ್ರೋಹ ಅಪರಾಧ ಮಾಡಿ ವ್ಯಾಪಾರ ಬಿಸ್ನೆಸ್ನಲ್ಲಿ ಕಾಲಿಡ್ತಿ ಹೆಜ್ಜೆಡ್ತಿ ಅಂದ್ರೆ ದೇವರು ನಿನ್ನ ವ್ಯಾಪಾರ ಬಿಸ್ನೆಸ್ ಅಭಿವೃದ್ಧಿಪಡಿಸಲ್ಲ. ನಿನ್ನ ಕೈ ಕೆಲಸ ದೇವರು ಅಭಿವೃದ್ಧಿಪಡಿಸಲ್ಲ. ನಿನ್ನ ಮನೆಯಲ್ಲಿ ಅನ್ನಪಾನ ಮೇಲೆ ಬರ್ಕತ್ತಿರಲ್ಲ. ಪ್ರಥಮವಾಗಿರ್ತಕ್ಕಂಥ ದೇವರಿಗೆ ನೀನೊಂದೆಡೆ ಪಾಪ ಮಾಡಿ ದೇವರಿಗೆ ಅಯ್ಯೋ ದೇವರೇ ನನಗೆ ಯಾಕೆ ಕೊಟ್ಟಿಲ್ಲ ಎಂಬುದಾಗಿ ನೀ ಅನ್ಕೋದಾದರೆ ದೇವರ ದೃಷ್ಟಿಯಲ್ಲಿ ಮೊದಲನೇ ತಪ್ಪು ಮಾಡುತ್ತೆ. ಈ ದ್ರೋಹಿಯಾಗಿ ನಿಂತಲ್ಲ ಅದೇ ಸ್ಪಷ್ಟವಾಗಿ. ಅದಕ್ಕೆ ದೇವರು ನಿನ್ನಿಂದ ಆತನಿಂದ ಬರ್ತಕ್ಕಂಥ ಆ ಪ್ರತಿಫಲ ದೇವರು ನಿನ್ನ ತೆಗ್ಲತನ ಪ್ರೇರಿ. ದೇವರಿನ ಮಹಿಮೆ ಆಗಲಿ. ಥ್ಯಾಂಕ್ ಯು ಜೀಸಸ್. ಯಾಕಂದರೆ ದೇವರು ಇಲ್ಲದಾಗಂತ ಸ್ಥಿತಿಯಲ್ಲಿ ನೀನು ಕಳೆದು ಹೋಗ್ತೀವಿ. ದೇವರು ನಿನ್ನನ್ನು ಪ್ರೀತಿ ಮಾಡತನ, ಆತನು ಹುಡುಕಿ ಬಂದು ನಿನ್ನನ್ನು ರಕ್ಷಿಸಲತನ ಪ್ರಿಯರಿ. ದೇವರಿಲ್ಲ ಅಂತ ಪ್ರತಿಯೊಂದು ಮಾನವನು ಕಳೆದೋಗ್ತಕ್ಕಂಥವನೇ. ದೇವರಿಲ್ಲ ಅಂತ ಪ್ರತಿಯೊಬ್ಬರು ಜೀವಿತ ಬರಡು ಭೂಮಿ ಸಮಾನನೇ. ಆತನು ಹುಡುಕುತ್ತಾ ಹುಡುಕುತ್ತಾ ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಮನೆಯಲ್ಲಿ ಹೋಗ್ತಾನ. ಆತನು ಪ್ರಥಮನಾಗಿದ್ದೇನೆ ಕಾರಣ ಇವತ್ತು ನಿನ್ನ ಕೂಡ ಪ್ರಥಮರಾಗೇ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ದೇವರು ಇಲ್ಲಿ ಬಂದಾನ. ಒಂದ್ ವೇಳೆ ನಾವು ಲೋಕದಲ್ಲೆಲ್ಲ ಸರಿಯಾಗಿರ್ತಿದ್ದೇವೆ ಅಂದ್ರ, ಯಾವುದು ಪಾಪ ದ್ರೋಹ ಅಪರಾಧಗಳು ನಮ್ಮ ಒಳಗಿರ್ತಿಲ್ಲ ಅಂದ್ರ ಯೇಸು ಸ್ವಾಮಿ ಲೋಕಕ್ಕೆ ಬರ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ. ಯಾಕಂದ್ರೆ ಪ್ರಥಮನಾಗಿರ್ತಕ್ಕಂಥ ಆತನು ಪ್ರಥಮ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬಂದಾನ. ಯಾಕಂದ್ರೆ
ಈ ಎಲ್ಲ ಕಾರ್ಯಗಳು ನನ್ನ ಮಕ್ಕಳು ನನ್ನೊಟ್ಟಿಗಿರಬೇಕು, ನನ್ನ ಮಕ್ಕಳು ನನ್ನೊಟ್ಟಿಗೆ ನನ್ನ ತೆರಬೇಡಬೇಕೆಂಬ ಉದ್ದೇಶ ಇಟ್ಕೊಂಡು ಅದನ್ನು ಲೋಕಕ್ಕೆ ಬಂದನು ಪ್ರಿಯರೇ. ಒಂದು ವೇಳೆ ಇಲ್ಲಿವರೆಗೆ ನೀವು ಮಾಡಿರ್ತಕ್ಕಂಥ ಪಾಪ ದ್ರೋಹ ಅಪರಾಧಗಳು ಒಪ್ಪಿಕೊಂಡು ದೇವರಲ್ಲಿ ಸನ್ನಿಧಿಯಲ್ಲಿ ಬಿಟ್ಟುಕೊಂಡು, ದೇವಾ ನನ್ನ ಶುದ್ಧಿ ಮಾಡು, ದೇವ ನನ್ನ ಬಲಪಡಿಸಿ ಎಂಬುದಾಗಿ, ದೇವ ನನ್ನ ಕರುಣಿಸಿ ಎಂಬುದಾಗಿ, ದೇವ ನನ್ನ ರಕ್ಷಿಸಿ ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಶುದ್ಧಿ ಮಾಡತಾನೆ ಪ್ರಿಯ. ದೇವರನ್ನು ಪ್ರೀತಿ ಮಾಡತಾನೆ. ಅದಕ್ಕೆ ನೀ ದೇವರನ್ನು ಪ್ರೀತಿ ಮಾಡು, ನಿನ್ನ ಕೆಲಸ ಕಾರ್ಯದಲ್ಲಿ ಬರ್ಕತ್ತದ. ದೇವರನ್ನು ಪ್ರೀತಿ ಮಾಡು, ನಿನ್ನ ಕುಟುಂಬದಲ್ಲಿ ಬರ್ಕತ್ತದ. ದೇವರಿಗೆ ನೀವು ಪ್ರೀತಿ ಮಾಡು, ನಿನ್ನ ವಿದ್ಯಾಭ್ಯಾಸ ಆಶೀರ್ವಾದದ. ದೇವರಿಗೆ ಪ್ರೀತಿ ಮಾಡಿ ಉದಯ ಕಾಲದಲ್ಲಿ ಮನೆಯಿಂದ ಹೊರಗಾಗು, ದೇವರನ್ನು ಸಾಯಂಕಾಲವರ ಕೈದು ಕಾಪಾಡ್ತಾನೆ. ಮನೆಗೆ ಬಂದಾಗ ಮತ್ತೆ ದೇವರಿನ ಆತ್ಮ ಪ್ರಯಾಣ ಒಪ್ಪಿಸು, ರಾತ್ರಿ ಎಲ್ಲ ಕೂಡ ದೇವರನ್ನು ಕಾಯ್ದು ಕಾಪಾಡು. ದೇವ ನಿನ್ನ ಮಹಿಮೆ ಆಗ್ಲಪ್ಪ, ನಿನ್ನ ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ದೇವರೇ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಿ. ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರತ್ತಿನ ಯೇಸು ಕ್ರಿಸ್ತನ ಸಲ ಪ್ರಾರ್ಥನೆ ಮಾಡಿ ಸಕಲ ವಿಧದ ಆಶೀರ್ವಾದ ನಾವು ಬೇಡಿ ಪಡ್ಕೊಂಡಿದ್ವಿ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.